ಗುಡ್ ಈವ್ನಿಂಗ್ ಎಲ್ರಿಗೂ. ನಮಸ್ತೆ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ? ಹೆಂಗೆ ಪ್ರಿಪ್ರೇಷನ್ ನಡೆದದ್ರಿ? ಮಾಡಿರಿ ಪ್ರಿಪ್ರೇಷನ್ನ. ನೋಟಿಫಿಕೇಶನ್ ಇಲ್ಲ ಅಂತ ಹೇಳಿ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಆಲ್ಮೋಸ್ಟ್ ಆಗಸ್ಟ್ ಒಳಗೆ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಭಾಳ ಇದಾವೆ. ಏನಂತಂದ್ರೆ ನಿಮಗೆ ನೋಟಿಫಿಕೇಶನ್ ಆದ ತಕ್ಷಣ ಏನೈತಿ ಜಾಸ್ತಿ ಗ್ಯಾಪ ಕೊಡಂಗಿಲ್ಲ. ಓಕೆ, ಎಕ್ಸಾಮ್ಸ್ ಜಾಸ್ತಿ ಗ್ಯಾಪ ಕೊಡಂಗಿಲ್ಲ. ಸೊ 1 ಮಂತಲ್ಲಿ ಎಕ್ಸಾಮ್ ನಡೆಸ್ತಾನ ಆಗ್ಬೋದು. ಫಸ್ಟ್ ಇಯರ್ ಅಲ್ಲಿ ನೋಟಿಫಿಕೇಶನ್ಸ್ ಆಗ್ತೈತಿ. ಸೊ ಬಿ ಪ್ರಿಪೇರ್, ಬಿ ವೆಲ್ ಪ್ರಿಪೇರ್ಡ್. ಓಕೆ, ಸರಿಯಾಗಿ ಸಿಲೆಬಸ್ನ ಕವರ್ ಮಾಡ್ಕೋರಿ. ಅದೇ ರೀತಿ ಕರೆಂಟ್ ಅಫೇರ್ಸ್ ಈ ಇಯರ್ದು ಅಷ್ಟೇ ಅಲ್ಲದೆ ಲಾಸ್ಟ್ ಇಯರ್ದು ಸ್ವಲ್ಪ ನೀಟಾಗಿ ಓದ್ಕೊಳ್ರಿ, ಫ್ರೇಮ್ ಮಾಡ್ಕೊಂಡು ಓದ್ಕೊಳ್ರಿ, ಟಾಪಿಕ್ ವೈಸ್ ಓದ್ಕೊಳ್ರಿ. ಕ್ವಶನ್ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ನ ಟಾಪಿಕ್ ವೈಸೇ ಓದ್ಲಿಕ್ಕೆ ಟ್ರೈ ಮಾಡ್ರಿ. ಡೇ ಟು ಡೇ ಕರೆಂಟ್ ಅಫೇರ್ಸ್ ಓದೋಕ್ಕಿಂತಲೂ ಟಾಪಿಕ್ ವೈಸ್ ಕರೆಂಟ್ ಅಫೇರ್ಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಡೇ ಟು ಡೇ ಕರೆಂಟ್ ಅಫೇರ್ಸ್ ಏನ್ ಬರ್ತೈತಲ್ಲ ಸೊ ಅದನ್ನ ನೀವು ಆಡ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಸೊ ಶಾಲ್ ವಿ ಮೂವ್? ಓಕೆ, ಸೊ ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ಡ್ ಅ ನ್ಯೂ ಮಿಷನ್ ನೇಮ್ಡ್ ಆರ್ಕ್ಟಿಕ್ ಸೆಂಟ್ರಿ ಟು ಮಾನಿಟರ್ ಅಂಡ್ ಪ್ರೊಟೆಕ್ಟ್ ದ ಆರ್ಕ್ಟಿಕ್ ರೀಜನ್? ಆರ್ಕ್ಟಿಕ್ ಪ್ರದೇಶದ ಮೇಲ್ವಿಚಾರಣೆ ಮತ್ತು ರಕ್ಷಣೆಗೆ ಆರ್ಕ್ಟಿಕ್ ಸೆಂಟ್ರಿ ಹೊಸ ಮಿಷನ್ ಅನ್ನು ಯಾವ ಸಂಸ್ಥೆ ಆರಂಭಿಸಿದೆ ಅಂತ ಕೇಳಾಗುತ್ತಾರೆ. ಯಾವ ಸಂಸ್ಥೆ? ನೋಡ್ರಿ, ಇವೆಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇವೆಲ್ಲ. ಓಕೆ, ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನೈತಿ ಎಲ್ಲಾ ರೀಜನ್ಸ್ ಏನ್ ಮಾಡ್ತೈತಿ? ಎಲ್ಲಾ ರೀಜನ್ಸ್ ಪ್ರೊಟೆಕ್ಟಿವಿಟೀಸ್, ಪ್ರೊಟೆಕ್ಷನ್, ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಮತ್ತ ಡಿಫೆನ್ಸ್ ಕೋಆಪರೇಷನ್ ರಿಲೇಟೆಡ್ ಏನ್ ಮಾಡ್ತೈತಿ? ಮಿಷನ್ಸ್ ನ ಮಾಡ್ತಾವ್. ಡಿಫೆನ್ಸ್ ಕೋಆಪರೇಷನ್ ಬಿಟ್ವೀನ್ ಕಂಟ್ರೀಸ್. ಡಿಫೆನ್ಸ್ ಕೋಆಪರೇಷನ್ ಬಿಟ್ವೀನ್ ಕಂಟ್ರೀಸ್. ಓಕೆ, ಸೊ ಇಲ್ಲಿ ಏನಂತಿ? ಆರ್ಟಿಕ್ ಸೆಂಟ್ರಿ ಅನ್ನೋ ಒಂದು ಮಿಷನ್ ಐತಿ. ಅದು ಏನ್ ಮಾಡ್ತದ ಅಂತಂದ್ರೆ ಟು ಮಾನಿಟರ್ ಅಂಡ್ ಪ್ರೊಟೆಕ್ಟ್ ದಿ ಆರ್ಕ್ಟಿಕ್ ರೀಜನ್. ಆರ್ಕ್ಟಿಕ್ ರೀಜನ್ ಅನ್ನ ಪ್ರೊಟೆಕ್ಟ್ ಮಾಡೋ ಸಂಬಂಧ ಯಾವ್ದೋ ಒಂದು ಸಂಸ್ಥೆ, ಇದ್ರಾಗಿರೋ ಯಾವ್ದೋ ಒಂದು ಸಂಸ್ಥೆ ಏನು ಆರ್ಕ್ಟಿಕ್ ಸೆಂಟ್ರಿ ಅನ್ನೋ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದ್, ಕೈಗೊಂಡಿದ್. ಅದು ಯಾವ ಸಂಸ್ಥೆ ಅಂತ ಕ್ವಶನ್ ಕೇಳೇನಿ. ಯಾವ ಸಂಸ್ಥೆ ಇದೆ? ನ್ಯಾಟೋ. ಯಾವ ಸಂಸ್ಥೆ ರೀ ಅದು? ನ್ಯಾಟೋ. ಯಾವ ಸಂಸ್ಥೆ ರೀ ಅದು? ನ್ಯಾಟೋ. ಓಕೆ, ನ್ಯಾಟೋ ಸಂಸ್ಥೆ ಅದು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಅಂತೇವ್ ನಾವು. ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಅಂತೇವೆ. ಯಾವುದೇ ಆರ್ಗನೈಸೇಷನ್ದಾಗ್ಲಿ ನೀವ್ ಏನ್ ಮಾಡ್ರಿ, ಫುಲ್ ಫಾರ್ಮ್ಸ್ ನೋಡ್ಕೊಳ್ರಿ. ಓಕೆ, ಯಾವುದೇ ಆರ್ಗನೈಸೇಷನ್ ಇರ್ಲಿ ಫುಲ್ ಫಾರ್ಮ್ಸ್ ನ ನೋಡ್ಕೊಳ್ರಿ. ಸೊ ಆನ್ಸರ್ ಏನ್ರಿ? ನ್ಯಾಟೋ. ಓಕೆ, ಸೊ ಇಲ್ಲಿ ಆರ್ಕ್ಟಿಕ್ ರೀಜನ್ ಅಂತಂದ್ರೆ, ಆರ್ಕ್ಟಿಕ್ ಸೆಂಟ್ರಿ ಅಂತಂದ್ರೆ ಆರ್ಕ್ಟಿಕ್ ರೀಜನ್ ಒಳಗಡೆ, ಆರ್ಕ್ಟಿಕ್ ರೀಜನ್ ಅಂದ್ರೆ ಆರ್ಕ್ಟಿಕ್ ಕೌನ್ಸಿಲ್ ಒಳಗಡೆ ಎಷ್ಟು ಕಂಟ್ರೀಸ್ ಬರ್ತಾವಲ್ಲ, ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿ ಎಷ್ಟು ಕಂಟ್ರೀಸ್ ಬರ್ತಾವಲ್ಲ, ಟೋಟಲ್ ಎಷ್ಟು ಕಂಟ್ರೀಸ್ ಬರ್ತಾವ್ರಿ? 8 ಕಂಟ್ರೀಸ್ ಬರ್ತಾವ. ಎಷ್ಟು ಕಂಟ್ರೀಸ್ ರೀ? 8 ಕಂಟ್ರೀಸ್. ಈ 8 ಕಂಟ್ರೀಸ್ ಜೊತೆ ಈ 8 ಕಂಟ್ರೀಸ್ ನ ಮಾನಿಟರ್ ಮತ್ತೆ ಪ್ರೊಟೆಕ್ಟ್ ಮಾಡೋ ಸಂಬಂಧ ಯಾವ ಮಿಷನ್? ಆರ್ಕ್ಟಿಕ್ ಸೆಂಟ್ರಿ ಅನ್ನೋ ಮಿಷನ್ ಅನ್ನ ಯಾವ ಸಂಸ್ಥೆ ಮಾಡಿತ್ತು? ನ್ಯಾಟೋ ಅನ್ನೋ ಒಂದು ಸಂಸ್ಥೆ ಮಾಡಿತ್ತು. ಓಕೆ, ಈಗ ಫಸ್ಟ್ ಆರ್ಕ್ಟಿಕ್ ಸೆಂಟ್ರಿ ಅಂದ್ರೆ ಏನಂತ ನಾವು ನೋಡೋಣ. ಆರ್ಕ್ಟಿಕ್ ಸೆಂಟ್ರಿ ಅಂದ್ರೆ ಏನು? ಕಾರ್ಯತಂತ್ರದ ಧ್ಯೇಯವಾಗಿದ್ದು ಒಂದು ಸ್ಟ್ರಾಟಜಿಕಲ್, ಇಟ್ ಹ್ಯಾಸ್ ಅ ಸ್ಟ್ರಾಟಜಿಕಲ್ ಏಮ್ ದಟ್ ಶೋಸ್ ದಟ್ ಇಟ್ ಹ್ಯಾಸ್ ಅ ಸಮ್ ಗೋಲ್ಸ್. ಏನ್ ಗೋಲ್ಸ್ ಅದಾವು? ಏನ್ ಗುರಿ ಐತಿ ಅದ್ರದಂದ್ರೆ ಆರ್ಕ್ಟಿಕ್ ನಲ್ಲಿ ಮಿಲಿಟರಿ ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡುವುದು. ಮಿಲಿಟರಿ ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡುವುದೈತಿ. ಮಿಲಿಟ್ರಿಕಲ್ ಆಪರೇಷನ್ಸ್ ಮೇಲ್ಗಡೆ ಏನೈತಿ? ಸೂಪರ್ವಿಷನ್ ಮಾಡೋದೈತಿ. ಓಕೆ, ಫಸ್ಟ್ ಏಮ್ ಅದು ಐತಿ. ಸೊ ಸೆಕೆಂಡ್ ಏನೈತಿ ಅಂತಂದ್ರೆ ಕಣ್ಗಾವಲು ವ್ಯವಸ್ಥೆಗಳನ್ನು ಬಲಪಡಿಸುವುದು. ಸರ್ವಿಲಿಯನ್ಸ್ ಸಿಸ್ಟಮ್ ನ ಜಾಸ್ತಿ ಏನ್ ಮಾಡುದು? ಬ್ರಾಡ್ ಸರ್ವಿಲಿಯನ್ಸ್ ಸಿಸ್ಟಮ್ ಅನ್ನ ಏನ್ ಮಾಡುದು? ಅಭಿವೃದ್ಧಿಗೊಳಿಸುವುದು. ಸರ್ವಿಲಿಯನ್ಸ್ ಸಿಸ್ಟಮ್ ನ ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನ್ ಮಾಡುದು? ಅದನ್ನ ಅಭಿವೃದ್ಧಿಗೊಳಿಸುವುದು. ಅದೇ ರೀತಿ ಉದಯೋನ್ಮುಖ ಸಮುದ್ರ ಮಾರ್ಗಗಳನ್ನು ರಕ್ಷಿಸುವುದು. ಎಮರ್ಜಿಂಗ್ ಸಿ ರೂಟ್ಸ್ ಅಂದ್ರೆ ಈಗ ಏನೇನ್ ಸಿ ರೂಟ್ಸ್ ಅದಾವಲ್ಲ ಆರ್ಕ್ಟಿಕ್ ರೀಜನ್ ಒಳಗಡೆ, ಸೊ ಪೈರೇಟ್ಸ್ ಆಫ್ ಸಿ ಅಂತ ಕರಿತೇವೆ ನಾವು. ಕಡಗಳ್ಳರು ಅಂತ ಕರಿತೇವೆ. ಕಡಗಳ್ಳರಿಂದ ಏನ್ ಮಾಡುದು? ಅದನ್ನ ರಕ್ಷಿಸುವುದು.
ಓಕೆ. ಅದೇ ರೀತಿ ಸಾಮೂಹಿಕ ರಕ್ಷಣಾ ಸಿದ್ಧತೆಯನ್ನು ಹೆಚ್ಚಿಸುವುದು, ಎನ್ಹಾನ್ಸಿಂಗ್ ಕಲೆಕ್ಟಿವ್ ಡಿಫೆನ್ಸ್ ಪ್ರಿಪೇರ್ಡ್ನೆಸ್. ಸೊ ಕಲೆಕ್ಟಿವ್ ಡಿಫೆನ್ಸ್ ಏನಂದ್ರೆ ಬೇರೆ ಬೇರೆ ರಾಷ್ಟ್ರಗಳು ಸೇರ್ಕೊಂಡು ಏನ್ ಡಿಫೆನ್ಸ್ ಎಕ್ಸಸೈಸಸ್, ಮಿಲಿಟರಿ ಎಕ್ಸಸೈಸಸ್ ಏನ್ ಮಾಡ್ತಿಲ್ಲ ಅದನ್ನ ಇನ್ನೂ ಅಭಿವೃದ್ಧಿ ಕೈಗೊಳ್ಳುವುದು, ಇನ್ನೂ ಹೆಚ್ಚಿನ ಅಭಿವೃದ್ಧಿಗೋಸ್ಕರ ಕಾರ್ಯಾಚರಣೆಯನ್ನು ಮಾಡುವುದು. ಓಕೆ. ಇದು ಆರ್ಟಿಕ್ ನಲ್ಲಿ ಬೆಳೆಯುತ್ತಿರುವ ಭೌಗೋಳಿಕ ರಾಜಕೀಯ ಸ್ಪರ್ಧೆಯನ್ನು ಪ್ರತಿಬಿಂಬಿಸುತ್ತದೆ. ಜಿಯೋ ಪೊಲಿಟಿಕಲ್ ಕಾಂಪಿಟೇಷನ್ ನ ಶೋ ಮಾಡ್ತದೆ. ಗ್ಲೋಬಲಿ ಏನು ಜಿಯೋ ಪೊಲಿಟಿಕಲ್ ಕಾಂಪಿಟೇಷನ್ ಮಾಡ್ಲಿಕ್ಕತ್ತಲ್ಲ ಅದು ಇದು ಏನ್ ಮಾಡ್ತೈತಿ, ಶೋ ಮಾಡ್ತೈತಿ. ಓಕೆ. ಆರ್ಟಿಕ್ ಸೆಂಟ್ರಿ ಅಂದ್ರೆ ಏನಂತ ತಿಳ್ಕೊರಿ ಮೊದಲ. ಸೊ ಆರ್ಟಿಕ್ ರೀಜನ್ ಒಳಗೆ ಎಷ್ಟು ಕಂಟ್ರೀಸ್ ಬರ್ತಾವಲ್ಲ ಅಷ್ಟು ಕಂಟ್ರೀಸ್ದು ಮಿಲಿಟರಿಕಲ್ ಆಪರೇಷನ್ ನ ಇಂಪ್ರೂವ್ಮೆಂಟ್ ಮಾಡೋದು, ಜಿಯೋ ಪೊಲಿಟಿಕಲ್ ಕಂಡೀಷನ್ಸ್ ಇಂಪ್ರೂವ್ ಮಾಡೋದು, ಸರ್ವಿಲಿಯನ್ಸ್ ಸಿಸ್ಟಮ್ ನ ಇಂಪ್ರೂವ್ ಮಾಡೋದು, ಅದೇ ರೀತಿ ಎಮರ್ಜಿಂಗ್ ಸೀ ರೂಟ್ಸ್ ನ ಏನ್ ಮಾಡೋದು, ಪ್ರೊಟೆಕ್ಟ್ ಮಾಡುವುದು. ಓಕೆ. ನೆಕ್ಸ್ಟ್, ಯಾಕೆ ಆರ್ಟಿಕ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗ್ತೈತಿ? ಬಿಕಾಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಏನಾಗ್ಲಿಕ್ಕತ್ತೈತಂದ್ರ, ಯಾಕೆ ನಾವು ಪ್ರೊಟೆಕ್ಟ್ ಮಾಡ್ಬೇಕಂತಂದ್ರೆ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಆಗ್ತಿರೋಂಗ ಏನಾಗ್ತದ, ಐಸ್ ಮೆಲ್ಟಿಂಗ್ ಆಗ್ಲಿಕ್ಕತ್ತದ, ಮಂಜುಗಡ್ಡೆ ಕರುಗೆ, ಗ್ಲೇಷಿಯರ್ ಐಸ್ ಮೆಲ್ಟಿಂಗ್ ಆಗಲಿ, ರ್ಯಾಪಿಡ್ ಐಸ್ ಮೆಲ್ಟಿಂಗ್, ಮಂಜುಗಡ್ಡೆ ಕರುವಿಗೆ ಆಗ್ಲಿಕ್ಕತ್ತೈತಿ. ಅದೇ ರೀತಿ ನ್ಯೂ ಸೀ ರೂಟ್ಸ್, ಮಂಜುಗಡ್ಡೆ ಕರಗ್ದಂಗ್ ಏನಾಗ್ತೈತಿ, ಓಪನಿಂಗ್ ಆಫ್ ನ್ಯೂ ಸೀ ರೂಟ್ಸ್, ಏನು ಸೀ ರೂಟ್ಸ್ ಏನಾಗ್ಲಿಕ್ಕತ್ತದ, ಓಪನ್ ಹಾಕೊಂತ ಹೋಗ್ತದೆ. ಇಲ್ಲಿ ಮಂಜುಗಡ್ಡೆ ಕರಗ್ತಪ್ಪ ಅಂತಂದ್ರೆ ಏನಾಗ್ತದೆ, ಇಲ್ಲಿಂದ ಏನಾಗ್ತದೆ, ಹರ್ಕೊಂತ ಹೋಗ್ತದೆ. ಸೊ ಅಲ್ಲಿ ಇನ್ನೊಂದು ಸೀ ರೂಟ್, ಏನು ಸೀ ರೂಟ್ ಓಪನ್ ಆಗ್ತದೆ. ಸೊ ಅದರದ ಪ್ರೊಟೆಕ್ಷನ್ ಸಂಬಂಧ ಏನ್ ಮಾಡ್ಲಿಕ್ಕತ್ತೀವಿ ನಾವು, ಆರ್ಟಿಕ್ ಸೆಂಟ್ರಿ ಅನ್ನೋ ಮಿಷನ್ ಅನ್ನ ನ್ಯಾಟೋದವರು, ಆ ಸಂಸ್ಥೆದವರು ಆರ್ಟಿಕ್ ರೀಜನ್ ಅಲ್ಲಿ ಮಾಡ್ಲಿಕ್ಕತ್ತಾರ. ಓಕೆ. ಸೊ ನೆಕ್ಸ್ಟ್, ನ್ಯಾಚುರಲ್ ರಿಸೋರ್ಸಸ್. ಸೊ ಯಾವ್ಯಾವ ನ್ಯಾಚುರಲ್ ಅನ್ಡಿಸ್ಕವರ್ಡ್ ನ್ಯಾಚುರಲ್ ರಿಸೋರ್ಸಸ್ ಆಯ್ತು, ಅನ್ಡಿಸ್ಕವರ್ಡ್ ನ್ಯಾಚುರಲ್ ಗ್ಯಾಸಸ್ ಆಯ್ತು, ಏನು ಅದರ ಬಗ್ಗೆ ಏನ್ ಮಾಡ್ಲಿಕ್ಕತ್ತಾರ, ಅಧ್ಯಯನ ಮಾಡ್ಲಿಕ್ಕತ್ತಾರ. ಓಕೆ. ಮೇನ್ ಇಂಪಾರ್ಟೆಂಟ್, ಯಾಕೆ ಆರ್ಟಿಕ್ ಇಂಪಾರ್ಟೆಂಟ್ ಅಂದ್ರ ಮಂಜುಗಡ್ಡೆ ಕರಗ್ದಿರೋದ್ರಿಂದ ಅಂದ್ರೆ ಜಾಸ್ತಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರ್ಬೇಕಾದ್ರೆ ಮಂಜುಗಡ್ಡೆ ಏನ್ ಕರಗ್ತಿದ್ಲ, ಸೊ ಅದರಿಂದ ಏನಾಗ್ತದ, ನ್ಯೂ ಸೀ ರೂಟ್ಸ್ ಏನಾಗ್ತದ, ಓಪನ್ ಆಗ್ಲಿಕ್ಕತ್ತಾವ. ಓಕೆ. ಸೊ ಅದರಿಂದ ಏನಾಗ್ಲಿಕ್ಕತ್ತೈತಿ, ಅದ್ರ ಸಂಬಂಧ ನ್ಯೂ ಸೀ ರೂಟ್ಸ್ ಓಪನ್ ಆಗೋದ್ರಿಂದ ಅದರ ರಕ್ಷಣೆಗೋಸ್ಕರ ಏನ್ ಮಾಡ್ಲಿಕ್ಕತ್ತಾರ, ಯಾವುದು ಆರ್ಟಿಕ್ ಸೆಂಟ್ರಿ ಅನ್ನೋ ಮಿಷನ್ ನ್ಯಾಟೋದವರು ಕೈಗೊಂಡಾರ. ಓಕೆ. ಸೊ ಅದಲ್ಲದೆ ಯಾವ್ಯಾವ ಎಸ್ಟಿಮೇಟೆಡ್ ಅನ್ಡಿಸ್ಕವರ್ಡ್ ಆಯಿಲ್ ಮತ್ತೆ ಅನ್ಡಿಸ್ಕವರ್ಡ್ ಗ್ಯಾಸಸ್ ಏನಿದಾವಲ್ಲ ಇದನ್ನ ಡಿಸ್ಕವರಿ ಮಾಡೋ ಸಂಬಂಧ ಮತ್ತೆ ಇದನ್ನ ಪ್ರೊಟೆಕ್ಟ್ ಮಾಡೋ ಸಂಬಂಧ ಏನ್ ಮಾಡ್ಲಿಕ್ಕತ್ತಾರ, ಆರ್ಟಿಕ್ ಸೆಂಟ್ರಿ ಅನ್ನೋ ಮಿಷನ್ ಅನ್ನ ನ್ಯಾಟೋದವರು ಮಾಡ್ಲಿಕ್ಕತ್ತಾರ. ಓಕೆ, ಗೊತ್ತೈತ್ರಿ. ಸೊ ಅದೇ ರೀತಿ ವ್ಯಾಪಾರ ಮಾರ್ಗಗಳು, ಹೊಸ ವ್ಯಾಪಾರ ಮಾರ್ಗಗಳು, ಉತ್ತರ ಸಮುದ್ರ ಮಾರ್ಗ ಆಗಿರ್ಬೋದು, ವಾಯುವ್ಯ ಮಾರ್ಗ ಆಗಿರ್ಬೋದು. ಸೊ ಈ ಮಾರ್ಗಗಳ ಏನು ಪ್ರೊಟೆಕ್ಷನ್ಗೋಸ್ಕರ ಈ ಮಾರ್ಗದಲ್ಲಿ ಕಡಗಳ್ಳರ ಸಾಗಾಣಿಕೆ ಆಗದೆ ಇರೋಂಗ್ ನೋಡ್ಕೊಳ್ಳೋ ತರ ಏನ್ ಮಾಡ್ಲಿಕ್ಕತ್ತಾರ, ಪ್ರೊಟೆಕ್ಷನ್ ಮಾಡ್ಲಿಕ್ಕತ್ತಾರ. ಓಕೆ, ಗೊತ್ತೈತ್ರಿ. ಸೊ ಇಲ್ಲಿ ನೋಡ್ರಿ, ನ್ಯಾಟೋ ಅಂದ್ರೆ ಏನು, ಅದೊಂದು ಸಾಮೂಹಿಕ ರಕ್ಷಣೆಯ ಮೇಲೆ ಕೇಂದ್ರೀಕರಿಸಿದ 30+ ಕಂಟ್ರೀಸ್ ಏನದೋ ಅದ್ರಾಗ ಒಳಗೊಂಡೈತಿ. ಸಾಮೂಹಿಕ ರಕ್ಷಣೆ ಅಂದ್ರ ಎಷ್ಟು ಕಂಟ್ರೀಸ್ ಅದಾವಲ್ಲ ಅಷ್ಟು ಕಂಟ್ರೀಸ್ ಏನಾಗ್ತೈತಿ ಸೇರ್ಕೊಂಡು, ಎಷ್ಟು ಕಂಟ್ರೀಸ್ ಅದಾವಲ್ರಿ ಅಷ್ಟು ಕಂಟ್ರೀಸ್ ಸೇರ್ಕೊಂಡು ಏನ್ ಮಾಡ್ಲಿಕ್ತಾರ, ಒಬ್ರಿಗೊಬ್ರು ರಕ್ಷಣೆ ಕೊಡ್ಕೊಂತಾರ. ಓಕೆ, ಒಬ್ರಿಗೊಬ್ರು ರಕ್ಷಣೆ ಒಂದ್ ವೇಳೆ ಆ ಕಂಟ್ರೀಸ್ ಒಳಗೆ ಯಾರ್ದಾದ್ರೂ ನಡು ಭಿನ್ನಾಭಿಪ್ರಾಯ ಬಂತಂದ್ರೆ ಬೇರೆ ಕಂಟ್ರೀಸ್ ಎಲ್ಲಾರು ಸೇರ್ಕೊಂಡು ಏನ್ ಮಾಡ್ತಾರ, ಅವ್ರ ಇಬ್ರು ಮಧ್ಯೆ ಆ ಭಿನ್ನಾಭಿಪ್ರಾಯವನ್ನು ದೂರಗೊಳಿಸಿ ಏನೈತಿ ಸ್ಟ್ರಾಟಜಿಕಲ್ ಫೈಟಿಂಗ್ಸ್ ಏನೇನದಾವಲ್ಲ ದೂರಗೊಳಿಸಿ, ಜಿಯೋ ಪೊಲಿಟಿಕಲ್ ಫೈಟಿಂಗ್ಸ್ ಏನದಾವಲ್ಲ ದೂರಗೊಳಿಸಿ ಏನಾಗ್ತೈತಿ, ಎರಡೂ ದೇಶಗಳ ನಡುವೆ ಒಗ್ಗಟ್ಟಿನಿಂದ ಇರೋ ತರ ಏನ್ ಮಾಡ್ತೈತಿ, ನ್ಯಾಟೋ ಸಂಸ್ಥೆ ಮಾಡ್ತೈತಿ. ಓಕೆ, ಸೊ ರಷ್ಯಾಸ್ ಇನ್ಕ್ರೀಸ್ಡ್ ಆರ್ಟಿಕ್ ವೈ ನ್ಯಾಟೋ ಇನ್ವಾಲ್ವ್ ಆಗೈತಿ ಅಂತಂದ್ರೆ, ರಷ್ಯಾ ಏನಾಗೈತ್ರಿ ಮಿಲಿಟರೀಕರಣ ಹೆಚ್ಚೈತಿ, ಅಂದ್ರ ಮಿಲಿಟರೈಸೇಷನ್ ಅದ್ರಲ್ಲಿ ಮಿಲಿಟರಿ ಪವರ್ ಜಾಸ್ತಿ ಆಗ್ಲಿಕ್ಕತ್ತದ ರಷ್ಯಾದು. ಸೊ ಅದಕ್ಕಲ್ಲಿ ಏನಾಗೈತಿ ನ್ಯಾಟೋ ಇನ್ವಾಲ್ವ್, ಮಿಲಿಟರಿ ಪವರ್ ಜಾಸ್ತಿ ಆದಂಗ ಏನ್ ಮಾಡ್ತದೆ, ಥ್ರೆಟ್ಸ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೇರೆ ಕಂಟ್ರಿಗೆ ನಾವು ರಷ್ಯಾದ ಏನಾಗ್ತೈತಿ ಮಿಲಿಟರಿ ಪವರ್ ಜಾಸ್ತಿ ಆದಂಗ ಅವ್ರ ಏನ್ ಮಾಡ್ತಾರ, ಬೇರೆ ಕಂಟ್ರಿಗ ಥ್ರೆಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಓಕೆ, ಸೊ ಅದ್ರ ಸಂಬಂಧ ನ್ಯಾಟೋ ಏನಾಗೈತಿ ಇಲ್ಲಿ ಇನ್ವಾಲ್ವ್ ಆಗೈತಿ. ಓಕೆ, ಅದೇ ರೀತಿ ಸ್ಟ್ರಾಟಜಿಕ್ ಸಬ್ಮರೈನ್ ರೂಟ್ಸ್ ಕಾರ್ಯತಂತ್ರವನ್ನು ಸೀಮಿತಗೊಳಿಸೋ ಸಂಬಂಧ ನ್ಯಾಟೋ ಇಲ್ಲಿ ಸಂಸ್ಥೆ ಏನಾಗೈತಿ ಇನ್ವಾಲ್ವ್ ಆಗೈತಿ. ಓಕೆ, ಅದೇ ರೀತಿ ಸದಸ್ಯ ರಾಷ್ಟ್ರಗಳ ರಕ್ಷಣೆ, ನ್ಯಾಟೋ ಒಳಗೆ ಏನೇನು ಸದಸ್ಯ ರಾಷ್ಟ್ರಗಳದಾವಲ್ಲ ಅವ್ರ ರಕ್ಷಣೆ, ಯಾರ್ಯಾರು ಅದರಲ್ಲಿ 8 ಕಂಟ್ರೀಸ್ ಅಂತ ಹೇಳಿ ಆರ್ಟಿಕ್ ರೀಜನ್ ದಾಗ ಬರುವಂತ 8 ಕಂಟ್ರೀಸ್ ರಕ್ಷಣೆಗೋಸ್ಕರ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರತಿಸ್ಪರ್ಧಿ ಶಕ್ತಿಗಳ ಪ್ರಾಬಲ್ಯವನ್ನು ತಡೆಗಟ್ಟುವುದು. ಅದೇ ರೀತಿ ರೈವಲ್ ಪವರ್ಸ್ ಏನದಾವಲ್ಲ, ಬೇರೆ ಬೇರೆ ಕಂಟ್ರೀಸ್ದವ್ರು ಶಕ್ತಿ ಏನು ಪ್ರತಿಸ್ಪರ್ಧೆ ಮಾಡ್ತಾರಲ್ಲ, ಅಂದ್ರೆ ಅವ್ರ ಕಂಟ್ರಿ ಒಳಗಿನ ನಾವು ಅದನ್ನ ತಗೋಬೇಕು, ಹೊಡೆದಾಡೋದು ತಗೋಬೇಕು, ಇದನ್ನ ತಗೋಬೇಕಂತ ಹೇಳಿ ಏನು ಬೇರೆ ಕಂಟ್ರೀಸ್ ಹೊಂಚು ಹಾಕ್ತಿರ್ತಾರಲ್ಲ, ಸೊ ಅದನ್ನ ತಡೆಗಟ್ಟೋ ಸಂಬಂಧ ಇಲ್ಲಿ ಯಾರು ಇನ್ವಾಲ್ವ್ ಆಗ್ಯಾರ ಅಂದ್ರ ನ್ಯಾಟೋ ಸಂಸ್ಥೆ, ನ್ಯಾಟೋ ಆರ್ಗನೈಸೇಷನ್ ಏನಾಗೈತಿ ಇನ್ವಾಲ್ವ್ ಆಗೈತಿ. ಸೊ ಈ ನ್ಯಾಟೋ ಅನ್ನೋದು ಯಾವಾಗ ಎಸ್ಟಾಬ್ಲಿಷ್ ಆಯ್ತ್ರಿ, 1949 ಒಳಗಡೆ
ಎಸ್ಟಾಬ್ಲಿಷ್ ಆಯ್ತು. ನಿಮಗೆ ಆಲ್ರೆಡಿ ನಾ ಹೇಳಿದ್ದೆ ಫಸ್ಟ್ ಕ್ಲಾಸ್, ಯಾರು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ನೋಡಿಲ್ಲ ನೋಡ್ರಿ. ಸೊ ಆಲ್ರೆಡಿ ನಿಮ್ ಫಸ್ಟ್ ಕ್ಲಾಸ್ ಹೇಳಿದ್ದೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರಿಲೇಟೆಡ್ ಏನೇ ಕ್ವಶನ್ ಬರ್ಲಿ ಅಷ್ಟು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಸ್ಟ್ ಏನ್ ಮಾಡ್ರಿ ಲಿಸ್ಟ್ ಮಾಡ್ಕೊರಿ. ಎಸ್ಟಾಬ್ಲಿಷ್ ಯಾವಾಗಾಯ್ತು, ನೆಕ್ಸ್ಟ್ ಹೆಡ್ ಕ್ವಾರ್ಟರ್ ಎಲ್ಲೈತ್ರಿ ಅದ್ರದ್ದು ಬ್ರುಸೆಲ್ಸ್ ಹೆಡ್ ಕ್ವಾರ್ಟರ್ ಎಲ್ಲೈತಿ, ಆಮೇಲೆ ಅದ್ರ ಪರ್ಪಸ್ ಏನೈತಿ, ಮೆಂಬರಿಂಗ್ ಕಂಟ್ರೀಸ್ ಎಷ್ಟ್ ಅದಾರ, ಅದೇ ರೀತಿ ಇಂಡಿಯಾ ಇಸ್ ಎ ಪಾರ್ಟ್ ಆಫ್ ಮೆಂಬರ್ ಆರ್ ನಾಟ್, ಒಂದ್ ವೇಳೆ ಇಂಡಿಯಾ ಪಾರ್ಟ್ ಇತ್ತು ಮೆಂಬರ್ ಇತ್ತು ಅಂತಂದ್ರೆ ಯಾವ ಉದ್ದೇಶಕ್ಕಾಗಿ, ಅದ್ರೊಳಗಡೆ ಸೇರ್ಕೊಂಡ ತಕ್ಷಣ ಇಂಡಿಯಾ ಕನ್ಸರ್ನ್ ಇಂಡಿಯಾದಾಗ ಏನೇನು ಇಂಪ್ರೂವ್ ಆಗೈತಿ. ಓಕೆ, ಸೊ ಅದನ್ನ ನೋಡ್ಕೊಳ್ಳಿ. ಅದೇ ರೀತಿ ಇಂಡಿಯಾ ಮೆಂಬರ್ ಇರ್ಲಿಲ್ಲ ಅಂತಂದ್ರೆ, ಓಕೆ, ಇಂಡಿಯಾ ಮೆಂಬರ್ ಒಂದ್ ವೇಳೆ ಇರ್ಲಿಲ್ಲ ಅಂತಂದ್ರೆ ಯಾವ್ದು ಈಗ ಹೊಸದಾಗಿ ಆ ಕಂಟ್ರಿ, ಯಾವ್ದು ಆ ಸಂಸ್ಥೆಗೆ ಹೊಸದಾಗಿ ಯಾವ ಕಂಟ್ರಿ ಈಗ ಜಾಯಿನ್ ಆಗೈತಿ ಅನ್ನೋದನ್ನ ನೀಟಾಗಿ ನೋಡ್ಕೊಳ್ರಿ. ಓಕೆ, ಸೊ ನೋಡ್ರಿ, ಇದು ಏನೈತಿ ನ್ಯಾಟೋದ ಮೇನ್ ಥೀಮ್ ಏನೈತಿ, ಮಿಲಿಟರಿ ಅಲಯನ್ಸ್. ಮಿಲಿಟರಿ ಬಗ್ಗೆ ಇದು ಜಾಸ್ತಿ ಏನ್ ಮಾಡ್ತೈತಿ, ಮಿಲಿಟರಿ ಅಲಯನ್ಸ್ ಬಗ್ಗೆ ಜಾಸ್ತಿ ಇದು ಏನ್ ಮಾಡ್ತದ, ಕಾನ್ಸಂಟ್ರೇಟ್ ಮಾಡ್ತೈತಿ. ಓಕೆ, ನೆಕ್ಸ್ಟ್ ಏನೈತಿ, ಇಲ್ಲಿ ಟೋಟಲ್ ಎಷ್ಟ್ ಮೆಂಬರ್ಸ್ ಅದಾರ, 31 ಪ್ಲಸ್ ಮೆಂಬರ್ಸ್ ಅದಾರ. ಎಷ್ಟು ಮೆಂಬರಿಂಗ್ ಕಂಟ್ರೀಸ್ ಐತಿ, 31 ಪ್ಲಸ್, ಇನ್ಕ್ಲೂಡ್ಸ್ USA, UK, ಫ್ರಾನ್ಸ್, ಜರ್ಮನಿ. ಈ USA, UK, ಫ್ರಾನ್ಸ್, ಜರ್ಮನಿ ಒಳಗೊಂಡಿದ್ದು 31 ಪ್ಲಸ್ ಮೆಂಬರ್ಸ್ ಇಲ್ಲಿ ಏನದಾರ, ಮೆಂಬರ್ಸ್ ಅದಾರ. ಸೊ ಇಲ್ಲಿದ್ರದ್ದು ಏನೈತಂದ್ರೆ ಇಂಡಿಯಾ ಇದು ಮೆಂಬರ್ ನ್ಯಾಟೋ ಸಂಸ್ಥೆದು ಪಾರ್ಟ್ ಇಲ್ಲ. ಬಟ್ ಇಂಡಿಯಾ ಏನ್ ಹೇಳಕತ್ತದಲ್ಲ, ಸ್ಟ್ರಾಟಜಿಕಲ್ ಡೈಲಾಗ್ ನಾ ಏನಾಗ್ತೀನಿ, ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಹೇಳಿಕತ್ತ. ಅಂದ್ರೆ ಕಾರ್ಯತಂತ್ರದ ಸಂವಾದದೊಳಗ ನಾ ಚರ್ಚೆ ನಡೆಸ್ತೀನಿ. ಬಟ್ ನಾನು ಏನ್ ಮಾಡ್ತೀನಿ, ಈ ಗ್ರೂಪ್ ಇದು ಮೆಂಬರ್ ಆಗಂಗಿಲ್ಲ ಅಂತ ಹೇಳ. ಬಟ್ ಏನಾಗತ್ತದ, ಪ್ರಪೋಸಲ್ ಇಡಾಕತ್ತಾರ. ನೀವು ಈಗ ಬೇರೆ ಬೇರೆ ಕಂಟ್ರೀಸ್ ದವರು ಭಾರತಕ್ಕೆ ಪ್ರಪೋಸಲ್ ಇಡಾಕತ್ತಾರ, ನೀವು ನ್ಯಾಟೋ ಸಂಸ್ಥೆಗೆ ಜಾಯಿನ್ ಆಗಿ ಅಂತ ಹೇಳಿ. ಬಟ್ ಇಂಡಿಯಾ ಸದ್ಯಕ್ಕೆ ಮೆಂಬರ್ ಇಲ್ಲ. ಇಟ್ ಸೇಸ್ ಐ ವಿಲ್ ಬಿ ಅ ಪಾರ್ಟ್ ಆಫ್ ಸ್ಟ್ರಾಟಜಿಕಲ್ ಡೈಲಾಗ್ಸ್, ಅಂದ್ರೆ ಕಾರ್ಯತಂತ್ರದ ಸಂವಾದದ ನಾ ಪಾರ್ಟ್ ಆಗ್ತೀನಿ ಹೊರತು ನಾನು ಮೆಂಬರ್ ಆಗಂಗಿಲ್ಲ ಅಂತ ಹೇಳಿ ಹೇಳಿಕತ್ತ ಇಂಡಿಯಾದವ್ರು ಹೇಳಿಕತ್ತಾರ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ನ್ಯಾಟೋ ಮತ್ತ ನ್ಯಾಟೋ ಪ್ಲಸ್ ಎರಡು ಆರ್ಗನೈಸೇಷನ್ಸ್ ಅದಾವ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಎಕ್ಸಾಮ್ದಾಗ ನಿಮ್ಗ ಏನಾಗ್ತದ, ಇಲ್ಲೇ ಟ್ವಿಸ್ಟ್ ಆಗ್ತದ. ನ್ಯಾಟೋ ಅನ್ನೋದೊಂದ್ ಬ್ಯಾರೆ, ನ್ಯಾಟೋ ಪ್ಲಸ್ ಅನ್ನೋದೊಂದು ಆರ್ಗನೈಸೇಷನ್ ಬ್ಯಾರೆ. ಸೊ ಈ ನ್ಯಾಟೋ ಪ್ಲಸ್ ಏನೈತಲ್ಲ, ಇಂಡೋ ಪೆಸಿಫಿಕ್ ದೇಶಗಳು, ಇಂಡೋ ಪೆಸಿಫಿಕ್ ಕಂಟ್ರೀಸ್ ಪ್ರೊಟೆಕ್ಷನ್ಗ ಸೀಮಿತವಾಗೈತಿ. ಓನ್ಲಿ ಇಂಡೋ ಪೆಸಿಫಿಕ್ ಕಂಟ್ರೀಸ್ ಪ್ರೊಟೆಕ್ಷನ್ ಏನಾಗೈತಿ, ಇದು ಸೀಮಿತವಾಗಿದೆ. ಏನ್ ಹೇಳ ನೋಡ್ರಿ, ನ್ಯಾಟೋ ಮತ್ತು ಪ್ರಮುಖ ಇಂಡೋ ಪೆಸಿಫಿಕ್ ದೇಶಗಳ ನಡುವಿನ ಭದ್ರತಾ ಸಹಕಾರ ಚೌಕಟ್ಟು ನ್ಯಾಟೋ ಪ್ಲಸ್ ಆಗಿದೆ. ಅಂದ್ರೆ ನ್ಯಾಟೋ ಕಂಟ್ರೀಸ್ ಯಾವ್ದವು, ಮತ್ತ ಏನೈತಿ ಇಂಡೋ ಪೆಸಿಫಿಕ್ ಒಳಗಡೆ ಯಾವ ಕಂಟ್ರೀಸ್ ಬರ್ತಾವಲ್ಲ ಆ ಕಂಟ್ರೀಸ್ ಏನೈತಿ ಪ್ರೊಟೆಕ್ಷನ್ ಗ ಸೀಮಿತ ಚೌಕಟ್ಟಾಗಿರುವಂತಹ ಸಂಸ್ಥೆ ಯಾವುದು ಅಂತಂದ್ರೆ ನ್ಯಾಟೋ ಪ್ಲಸ್. ಓಕೆ, ನ್ಯಾಟೋ ಮತ್ತ ನ್ಯಾಟೋ ಪ್ಲಸ್ ಏನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸೊ ನ್ಯಾಟೋ ಪ್ಲಸ್ ಒಳಗಡೆ ಯಾವ ಕಂಟ್ರೀಸ್ ಬರ್ತಾವಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಓಕೆ, ಇವರು ನ್ಯಾಟೋ ಪ್ಲಸ್ ದವ್ರು ಏನ್ ಪ್ರಪೋಸಲ್ ಇಡಾಕತ್ತಾರ, ಇಂಡಿಯಾದವ್ರಿಗೆ ನೀವು ಜಾಯಿನ್ ಆಗ್ರಿ ಅಂತ ಇಡ್ಲಿಕತ್ತಾರ. ಆಲ್ರೆಡಿ ನಾವು ಇಂಡಿಯಾದವರು ನ್ಯಾಟೋದೇ ಮೆಂಬರ್ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಇನ್ನೊಂದ್ ಏನೈತಿ, ನ್ಯಾಟೋ ಪ್ಲಸ್ ದವ್ರು ಏನ್ ಮಾಡ್ಲಿಕತ್ತಾರ, ನ್ಯಾಟೋ ಪ್ಲಸ್ ಕಂಟ್ರೀಸ್ ಏನೇನ್ ಅದಾವಲ್ಲ ಇವಿಷ್ಟು ಕಂಟ್ರೀಸ್ ಏನ್ ಮಾಡ್ಲಿಕತ್ತಾರ, ಇಂಡಿಯಾದವರಿಗೆ ಪ್ರಪೋಸಲ್ ಇಡ್ಲಿಕತ್ತಾರ, ನೀವು ನ್ಯಾಟೋ ಪ್ಲಸ್ ಸಂಸ್ಥೆಗೆ ಜಾಯಿನ್ ಆಗಿ ಅಂತ ಹೇಳಿ. ಬಟ್ ಅದೇ ಆಲ್ರೆಡಿ ಹೇಳಿದ್ನೆಲ್ಲ, ನಾವು ಸದ್ಯಕ್ಕೆ ಏನ್ ಜಾಯಿನ್ ಆಗಲ್ಲ, ಬಟ್ ಸ್ಟ್ರಾಟಜಿಕಲ್ ಡೈಲಾಗ್ ಏನ್ ಮಾಡ್ತೇವಿ ನಾವು ಇಂಪಾರ್ಟೆನ್ಸ್ ಕೊಡ್ತೇವಿ ಅಂತ ಹೇಳಿಕತ್ತಿತ್ತು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಆದ್ರೆ ಭಾರತವು ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ಆದ್ಯತೆ ನೀಡುತ್ತದೆ. ನೋಡ್ರಿ, ಭಾರತವನ್ನು ನ್ಯಾಟೋ ಪ್ಲಸ್ ಚೌಕಟ್ಟಿನಲ್ಲಿ ಸೇರಿಸಲು ಪ್ರಸ್ತಾಪಿಸಲಾಗಿದೆ. ಅಂದ್ರೆ ಏನು, ಪ್ರಪೋಸಲ್ ಕೊಟ್ಟಿದ್ರು. ಬಟ್ ಇಂಡಿಯಾ ಏನ್ ಮಾಡ್ತು, ಸದ್ಯಕ್ ನಾನ್ ಜಾಯಿನೇ ಆಗಲ್ಲ ಅಂತ ಹೇಳಿಲ್ಲ, ಸದ್ಯಕ್ ನಾನ್ ಜಾಯಿನ್ ಆಗಲ್ಲ, ಬಟ್ ನಾ ಏನು ಕಾರ್ಯತಂತ್ರದ ಚೌಕಟ್ಟಿನಲ್ಲಿ ಏನ್ ಮಾಡ್ತೀನಿ, ನಾನು ಭಾಗವಹಿಸ್ತೀನಿ ಅಂತ ಹೇಳಿ ನಮ್ಮ ಇಂಡಿಯಾದವರು ಹೇಳಿದಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಆರ್ಕ್ಟಿಕ್ ಕೌನ್ಸಿಲ್ ಯಾವಾಗ ಫಾರ್ಮೇಶನ್ ಆಯ್ತ್ರಿ, ಆರ್ಕ್ಟಿಕ್ ಕೌನ್ಸಿಲ್ ಯಾವಾಗ ಫಾರ್ಮೇಶನ್ ಆಯ್ತ್ರಿ, 1996 ಒಳಗಡೆ ಫಾರ್ಮೇಶನ್ ಆಯ್ತು. ಎದರ ಮುಖಾಂತರ ಫಾರ್ಮೇಶನ್ ಆಯ್ತು, ಒಟ್ಟಾವಾ ಡಿಕ್ಲರೇಷನ್ ಅನ್ನೋ ಮುಖಾಂತರ ಫಾರ್ಮೇಶನ್ ಆಯ್ತು. ಒಟ್ಟಾವಾ ಡಿಕ್ಲರೇಷನ್. ಸೊ ಇಲ್ಲಿ ಎಷ್ಟು ಕಂಟ್ರೀಸ್ ಅದಾರ ಅಂದ್ರೆ ಮೆಂಬರ್ ಕಂಟ್ರೀಸ್ 8 ಮೆಂಬರ್ ಕಂಟ್ರೀಸ್ ಇದಾರ. ಸೊ ಯಾರ್ಯಾರು ಅವ್ರು 8 ಆರ್ಕ್ಟಿಕ್ ಸ್ಟೇಟ್ಸ್ ಯಾರ್ಯಾರ್ರಿ, USA, ಕೆನಡಾ, ರಷ್ಯಾ, ನಾರ್ವೆ, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಲ್ಯಾಂಡ್, ಸ್ವೀಡನ್. ಓಕೆ, ಸೊ ಇವರು 8 ಸ್ಟೇಟ್ಸ್ ಇದಾರ. ಎದ್ರೊಳಗಡೆ ಆರ್ಕ್ಟಿಕ್ ಕೌನ್ಸಿಲ್ ಒಳಗಡೆ, ಅಂದ್ರೆ ಆರ್ಕ್ಟಿಕ್ ರೀಜನ್ ಅಲ್ಲಿ ಬರುವಂತಹ 8 ಸ್ಟೇಟ್ಸ್. ಸೊ ಇದನ್ನ ನೋಡ್ಕೋರಿ, ಬಿಕಾಸ್ ನಿಮಗ್ ಸ್ಟೇಟ್ಮೆಂಟ್ ವೈಸ್ ಆಸ್ ಯೂಶುವಲ್ ನಾನು ಏನೇ ನಿಮಗೆ ಹೇಳಿಕತ್ತೀನಲ್ಲ, ನಾ ಪದೇ ಹೇಳೋದಿಲ್ಲ ನಿಮಗ.
ಯಾಕಂತಂದ್ರೆ ಆಸ್ ಯೂಶುವಲ್ ನಿಮಗೆ ಏನೈತಿ ಸ್ಟೇಟ್ಮೆಂಟ್ ವೈಸ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ಆರ್ಟಿಕ್ ಸ್ಟೇಟ್ಸ್ ಯಾವ್ಯಾವು ಅಂತ ಕೇಳ್ತಾನೆ. ಒಂದ್ ವೇಳೆ ಯಾವ್ದಾದ್ರು ಹೊಸದ್ ಇನ್ವಾಲ್ವ್ ಆಗಿತ್ತು, ಹೊಸ ಜಾಯಿನ್ ಆರ್ಗನೈಸೇಷನ್ ಒಳಗೆ ಹೊಸ ಕಂಟ್ರಿ ಯಾವ್ದಾದ್ರು ಜಾಯಿನ್ ಆಗಿತ್ತಪ್ಪ ಅಂತಂದ್ರೇನು ಆ ಕ್ವಶನ್ ಕೇಳ್ತಾನೆ, ಇಸ್ ಇಟ್ ಅ ಪಾರ್ಟ್ ಆಫ್ ದಿಸ್ ಆರ್ಗನೈಸೇಷನ್ ಆರ್ ನಾಟ್ ಅಂತ ಹೇಳಿ. ಓಕೆ, ಸೊ ಕರೆಕ್ಟ್ ಆಗಿ ಮೇನ್ ಯಾವ್ದೇ ಆರ್ಗನೈಸೇಷನ್ ಓದ್ಕೋತಿರ್ಬೇಕಾದ್ರೆ ಎಸ್ಟಾಬ್ಲಿಷ್ ಯಾವಾಗ ಆಗೈತಿ, ಪರ್ಪಸ್ ಏನೈತಿ, ಅದೇ ರೀತಿ ಎಷ್ಟ್ ಮೆಂಬರಿಂಗ್ ಕಂಟ್ರೀಸ್ ಇದಾರ, ಅದೇ ರೀತಿ ಹೊಸದಾಗಿ ಯಾವ ಕಂಟ್ರಿ ಜಾಯಿನ್ ಆಗ್ಯದ. ಇನ್ ಕೇಸ್ ಇಂಡಿಯಾ ಇಸ್ ಅ ಮೆಂಬರ್ ಕಂಟ್ರಿ ಇತ್ತಂದ್ರೆ ಅದು ಯಾವಾಗ ಇಂಡಿಯಾ ಜಾಯಿನ್ ಆಗೈತಿ, ಮತ್ತ ಇಂಡಿಯಾದ ಮೇನ್ ಮೋಟೋ ಏನೈತಿ ಅಂಡ್ ಇಂಡಿಯಾ ಒಳಗೆ ಏನೇನ್ ಡೆವಲಪ್ಮೆಂಟ್ ಆಗ್ಲಿರ್ತದ. ಇಫ್ ಇಂಡಿಯಾ ಇಸ್ ಅ ನಾಟ್ ಅ ಪಾರ್ಟ್ ಆಫ್ ದಟ್ ಮೆಂಬರ್ ಮೀನ್ಸ್, ಸೊ ಇಂಡಿಯಾ ಇಸ್ ಅ ಪಾರ್ಟ್ ಆಫ್ ದಟ್ ಇಂಡಿಯಾ ಇಸ್ ನಾಟ್ ಅ ಪಾರ್ಟ್ ಆಫ್ ದಟ್ ಮೆಂಬರ್ ಇದ್ರೂ ಕೂಡ ಅದ್ರ ಬಗ್ಗೆ ನೀವು ಓದ್ಕೋರಿ. ಬಿಕಾಸ್ ನ್ಯೂ ಕಂಟ್ರಿ ಯಾವ್ದಾದ್ರು ಜಾಯಿನ್ ಆಗಿದ್ರು ಅದರಲ್ಲಿ ಸೊ ನ್ಯೂಸ್ ಅಲ್ಲಿ ಇರುತ್ತೆ. ಎಸ್ಪೆಷಲಿ ಇಂಡಿಯಾಸ್ ಬಾರ್ಡರಿಂಗ್ ಕಂಟ್ರೀಸ್ ಏನಾದ್ರು ಆ ಸಂಸ್ಥೆ ಒಳಗಡೆ ಇತ್ತು ಅಂತಂದ್ರ ಸೊ ನಿಮಗ ಇಂಡಿಯಾ ಕನ್ಸಂತ್ರು ಇಂಪಾರ್ಟೆಂಟ್ ಆಗ್ತೈತಿ. ಗೊತ್ತೈತ್ರಿ? ಸೊ ಆರ್ಟಿಕ್ ಸ್ಟೇಟ್ಸ್ ಯಾವ್ಯಾವ ನೋಡ್ಕೋರಿ, USA, ಕೆನಡಾ, ರಷ್ಯಾ, ಡೆನ್ಮಾರ್ಕ್, ಓಕೆ, ಐಲ್ಯಾಂಡ್, ಸ್ವೀಡನ್, ಫಿನ್ಲ್ಯಾಂಡ್ ಅಂಡ್ ನಾರ್ವೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಒಟ್ಟಾವಾ ಡಿಕ್ಲರೇಷನ್. ಒಟ್ಟಾವಾ ಘೋಷಣೆ ಯಾವಾಗ ಆಗಿತ್ತು ಅಂತಂದ್ರೆ 1996 ಒಳಗಡೆ ಆಗಿತ್ತು. ಓಕೆ, ಇದ್ರದ್ದು ಏನ್ ಮೇನ್, ಇದು ಸೆಪ್ಟೆಂಬರ್ 19, 1996 ಕೆನಡಾದ ಒಟ್ಟಾವಾದಲ್ಲಿ ಸಹಿ ಹಾಕಿಲ್ಲ. ಕೆನಡಾ ಒಟ್ಟಾವಾದಲ್ಲಿ ಏನಾಗಿತ್ತು, ಸಹಿ ಹಾಕಲಾಗಿತ್ತು. ಓಕೆ, ಸೊ ಇದ್ರದ್ದು ಮೇನ್ ಪರ್ಪಸ್ ಏನಿತ್ತಪ್ಪ ಅಂತಂದ್ರೆ ಶೀತಲ ಸಮರದ ನಂತರ, ಓಕೆ, ಕೋಲ್ಡ್ ವಾರ್ ಆದ ತಕ್ಷಣ ಆರ್ಟಿಕ್ ರಾಷ್ಟ್ರಗಳು ಏನ್ ಅರ್ಥಿಕೊಂಡು ಅಂತಂದ್ರೆ ಹವಾಮಾನ ಬದಲಾವಣೆ ಆಗ್ಲಿಕತ್ತೈತಿ ಅಂಡ್ ಹವಾಮಾನ ವೇಗಗೊಳ್ಳಿಕತ್ತೈತಿ, ಕ್ಲೈಮೇಟ್ ಚೇಂಜಸ್ ಜಾಸ್ತಿ ರ್ಯಾಪಿಡ್ ಆಗಿ ಗ್ರೋ ಆಗ್ಲಿಕತ್ತೈತಿ ಅನ್ನೋದು ಅವ್ರಿಗೆ ಅರ್ಥ ಆಯ್ತು. ಸೊ ಅವಾಗ ಏನಾಗ್ತದ, ಪರಿಸರ ಅವನತಿ ಅಂತಂದ್ರೆ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಜಾಸ್ತಿ ಸ್ಟಾರ್ಟ್ ಆಗ್ಲಿಕತ್ತದ, ಡಿಸ್ಟ್ರಕ್ಷನ್ ಆಗ್ಲಿಕತ್ತದ. ಸೊ ಇದನ್ನ ಕಂಟ್ರೋಲ್ ಮಾಡೋ ಸಂಬಂಧ ಒಟ್ಟಾವಾ ಡಿಕ್ಲರೇಷನ್ ಅನ್ನೋದು ಏನಾಯ್ತು ಕೈಗೊಂಡ್ರು, ಯೋಜನೆಯನ್ನ ಕೈಗೊಂಡ್ರು. ಸೊ ಇಲ್ಲಿ ಏನೈತಿ, ವೈಜ್ಞಾನಿಕ ಸಹಕಾರ ಅಗತ್ಯವಾಗಿತ್ತು, ಸೈಂಟಿಫಿಕ್ ರಿಸರ್ಚ್ ಬೇಕಾಗಿತ್ತು. ಇಲ್ಲಿ ಸೈಂಟಿಫಿಕ್ ರಿಸರ್ಚ್ ಅಧ್ಯಯನ ತುಂಬಾ ಅವಶ್ಯಕವಾಗಿತ್ತು ಇಲ್ಲಿ. ಸೊ ಎದಕ್ಕಂತಂದ್ರ ಪರಿಸರ ಸಂರಕ್ಷಣಾ ಕಾರ್ಯತಂತ್ರದ ಘೋಷಣೆಯಾಗಿ ವಿಕಸನಗೊಂಡಿತ್ತು. ಓಕೆ, ಇದು 1991 ಒಳಗಡೆ ಏನೈತಿ, ಪರಿಸರ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಮುಖಾಂತರ ಏನಾಯ್ತು ಇದು ಘೋಷಣೆಗೊಂಡಿತ್ತು. ಓಕೆ, ಸೊ ಮೆಂಬರ್ಸ್ ಆಫ್ ಆರ್ಟಿಕ್ ಕೌನ್ಸಿಲ್ ಆಲ್ರೆಡಿ ನೋಡಿವಿ. ಆಸ್ ಪರ್ ಒಟ್ಟಾವಾ ಡಿಕ್ಲರೇಷನ್ ಮೇಲ್ಗಡೆನೆ ಮೆಂಬರ್ಸ್ ಆಫ್ ಆರ್ಟಿಕ್ ಕೌನ್ಸಿಲ್ಸ್ ನ ಏನ್ ಮಾಡಿದ್ರು, ಡಿಸೈಡ್ ಮಾಡ್ಕೊಂಡ್ರು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾಯ್ತು, ಆಲ್ರೆಡಿ ನಿಮಗ ಆರ್ಟಿಕ್ ಕೌನ್ಸಿಲ್ ಅಂದ್ರೆ ಏನಂತ ಗೊತ್ತಾಯ್ತು, ಆರ್ಟಿಕ್ ರೀಜನ್ ಅಂದ್ರೆ ಏನಂತ ಗೊತ್ತಾಯ್ತು, ಒಟ್ಟಾವಾ ಡಿಕ್ಲರೇಷನ್ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ನ್ಯಾಟೋ ಪ್ಲಸ್ ಬಗ್ಗೆ ತಿಳ್ಕೊಡ್ರಿ. ಸ್ವಲ್ಪ ಈಗ ಬೇರೆ ಆರ್ಗನೈಸೇಷನ್ ನಿಮ್ಗೆ ಸ್ವಲ್ಪ ಗ್ಲಿಮ್ಸ್ ಕೊಡ್ತೀನಿ, ನೀವು ಆದಷ್ಟು ಓದ್ಕೊಳಿಕ್ ಟ್ರೈ ಮಾಡ್ರಿ. ಸೊ ಯುರೋಪಿಯನ್ ಯೂನಿಯನ್ ನೋಡ್ರಿ, ನಾನು ಆಲ್ರೆಡಿ ಹೇಳಿದೆ ಯಾವಾಗ ಫಾರ್ಮೇಶನ್ ಆಗೈತಿ, 1993 ಒಳಗಡೆ ಇದೇನಾಗ್ತೈತಿ ಫಾರ್ಮೇಶನ್ ಆಗೈತಿ. ಹೆಡ್ ಕ್ವಾರ್ಟರ್ ಎಲ್ಲೈತಿ, ಬೆಲ್ಜಿಯಂ, ಬ್ರುಸೆಲ್ಸ್ ಬೆಲ್ಜಿಯಂ ಒಳಗಡೆ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ. ಎಷ್ಟ್ ಜನ ಮೆಂಬರ್ಸ್ ಅದ, 27 ಮೆಂಬರ್ ಕಂಟ್ರೀಸ್ ಅದಾರ. ಓಕೆ, ಅದೇ ರೀತಿ ಯುನೈಟೆಡ್ ನೇಷನ್ಸ್, ಯುನೈಟೆಡ್ ಸ್ಟೇಟ್ ಯಾವಾಗ 1945 ಒಳಗಡೆ ಇದೇನಾಗೈತಿ ಎಸ್ಟಾಬ್ಲಿಷ್ ಆಗೈತಿ. ಓಕೆ, ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ, ನ್ಯೂಯಾರ್ಕ್, USA ಒಳಗೆ ಇದ್ರದ್ದು ಹೆಡ್ ಕ್ವಾರ್ಟರ್ ಐತಿ. ಎಲ್ಲೈತ್ರಿ, ನ್ಯೂಯಾರ್ಕ್, USA ಒಳಗ. ವರ್ಲ್ಡ್ ವಾರ್ 2 ನಂತರ ಏನಾಯ್ತು, ಇದು ಫೌಂಡ್ ಆಯ್ತು. ಲೀಗ್ ಆಫ್ ನೇಷನ್ಸ್ ಅನ್ನೋ ಒಂದು ಸಂಸ್ಥೆಯನ್ನ ರೀಪ್ಲೇಸ್ ಮಾಡಿ ಯುನೈಟೆಡ್ ನೇಷನ್ ಅನ್ನೋ ಸಂಸ್ಥೆನ ಹೆಸರು ಇಟ್ರು. ಓಕೆ, ಟೋಟಲ್ ಮೆಂಬರ್ಸ್ ಎಷ್ಟಿದಾರ ಅಂತಂದ್ರೆ 193 ಮೆಂಬರ್ ಸ್ಟೇಟ್ಸ್ ಅದಾರ. ಸೊ ಇಂಡಿಯಾ ಈಸ್ ಅ ಫೌಂಡಿಂಗ್ ಮೆಂಬರ್. ಇಂಡಿಯಾ ಈಸ್ ಅ ಫೌಂಡಿಂಗ್ ಮೆಂಬರ್. ಫೌಂಡಿಂಗ್ ಮೆಂಬರ್ಸ್ ಬೇರೆ, ನಾರ್ಮಲ್ ಮೆಂಬರ್ಸ್ ಬೇರೆ. ಒಂದು ಸಂಸ್ಥೆ ಏನಾದ್ರೂ ಹುಟ್ಟುಕೊಳ್ಳಾಕತ್ತಂದ್ರ ಅದ್ರದ್ದು ಏಳಿಗೆಗಾಗಿ ದುಡಿಯೋರಿಗೆ ನಾವ್ ಏನಂತೇವಿ, ಫೌಂಡಿಂಗ್ ಮೆಂಬರ್ಸ್ ಅಂತ ಹೇಳಿ ನಾವ್ ಅಂತೀವಿ. ಓಕೆ, ಫೌಂಡಿಂಗ್ ಮೆಂಬರ್ಸ್ ಯಾರ್ಯಾರು ಅದಾರ, ನಾರ್ಮಲ್ ಮೆಂಬರ್ಸ್ ಎಷ್ಟ್ ಜನ ಜಾಯಿನ್ ಆಗ್ಯಾರ ಅದು ನಿಮ್ಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ಇಂಡಿಯಾ ಇಸ್ ಅ ಫೌಂಡಿಂಗ್ ಮೆಂಬರ್ ಆಫ್ ದ ಯುನೈಟೆಡ್ ನೇಷನ್ಸ್ ಅಂತ ನಿಮ್ಗೆ ಸ್ಟೇಟ್ಮೆಂಟ್ ನಾಗ ಇಡ್ತಾರೆ. ಇಂಡಿಯಾ ಇಸ್ ನಾಟ್ ಅ ಫೌಂಡಿಂಗ್ ಮೆಂಬರ್ ಆಫ್ ದ ಯುನೈಟೆಡ್ ನೇಷನ್ಸ್ ಅಂತ ನಿಮ್ಗೆ ಸ್ಟೇಟ್ಮೆಂಟ್ ನಾಗ ಇಡ್ಬೋದು. ಸೊ ಈ ಪಾರ್ಟ್ ನಿಮ್ಗ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ್ರಿ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಓಕೆ, ನಿಮಗೆ ಈಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಬಂತ ಅಂತೀನಿ. ಯಾವ ರೀತಿ ಫಾರ್ಮೇಶನ್, ಹೆಡ್ ಕ್ವಾರ್ಟರ್, ಆಮೇಲೆ ಮೆಂಬರ್ಸ್, ಫೌಂಡಿಂಗ್ ಮೆಂಬರ್ಸ್, ಎಷ್ಟ್ ಜನ ಮೆಂಬರ್ಸ್ ಇದಾರ, ಆಮೇಲೆ ಏನಾದ್ರೂ ಮಿಷನ್ಸ್ ನ ಅವ್ರು ಕೈಗೊಂಡಿದ್ರೆ ಆ ಮಿಷನ್ಸ್ ಹೆಸರು. ಓಕೆ, ಇವು ನಿಮಗ ಎಕ್ಸಾಮ್ಸಿಗೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್ ಕ್ವಶನ್. ನಾ ಹೇಳಾಕತ್ತಿರೋದು ನೀಟಾಗಿ ಓದ್ಕೊಂತ ಹೋಗ್ರಿ, ನೋಟ್ಸ್ ಮಾಡ್ಕೊಂತ ಹೋಗ್ರಿ. ನಾನು ಏನೇನ್ ಏರಿಯಾಸ್ ಹೇಳಿಕತ್ತಿಲ್ಲ ಅದನ್ನ ನೀಟಾಗಿ ನೀವೇನ್ ಮಾಡ್ರಿ, ಒಂದ್ ಸೈಡ್ ಬರ್ಕೊಂತ ಹೋಗ್ರಿ. ಸಪ್ರೇಟ್ ಪೇಜಸ್ ಅನ್ನ ಮಾಡ್ರಿ ಆದಷ್ಟು. ಸೊ ನೆಕ್ಸ್ಟ್ ಕ್ವಶನ್ ನಾವು ಮೂವ್ ಆಗೋಣ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ, ವಿಚ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಹ್ಯಾಸ್ ಅನೌನ್ಸ್ಡ್ ದಿ ಆರ್ಗನೈಸೇಷನ್ ಆಫ್ ಸೋಲ್ಜರ್ ಥಾನ್ 2026 in honor of the Indian
ಆರ್ಮಿ. ನೋಡ್ರಿ ಯಾವ ಬ್ಯಾಂಕ್ ಸೋಲ್ಜರ್ 2026 ಓಕೆ ಅನ್ನೋ ಒಂದು ಆರ್ಗನೈಸೇಷನ್ ಅನೌನ್ಸ್ ಮಾಡೈತಿ ಬಿಕಾಸ್ ಆಫ್ ದಿ ಪರ್ಪಸ್ ಆಫ್ ದಿ ಇಂಡಿಯನ್ ಆರ್ಮಿ. ಯಾವ ಬ್ಯಾಂಕ್ ರೀ? ಯಾವ ಬ್ಯಾಂಕ್? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾವ ಬ್ಯಾಂಕ್ ರೀ? ಭಾರತೀಯ ಸೇನೆಯ ಗೌರವಕ್ಕಾಗಿ ಸೋಲ್ಜರ್ 2026 ಆಯೋಜಿಸುವುದಾಗಿ ಯಾವ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಘೋಷಿಸಿದೆ? ಸೋಲ್ಜರ್ 2026 ಅಂತ ಹೇಳಿ ಒಂದು ಆರ್ಗನೈಸೇಷನ್ ಮಾಡ್ತೀವಿ ಅಂತ ಹೇಳಿ ಯಾವ ಬ್ಯಾಂಕ್ ಘೋಷಣೆ ಮಾಡೈತಿ ಅಂತ ಕೇಳಾರ. ಯಾವ ಬ್ಯಾಂಕ್ ರೀ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾವ ಬ್ಯಾಂಕ್ ರೀ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಏನ್ರಿ ಇದು ಸೋಲ್ಜರ್ ಥಾನ್ ಮ್ಯಾರಥಾನ್ ಅಂತಂದ್ರೆ ಒಂದು ಫಿಟ್ನೆಸ್ ಓಟ, ಒಂದು ಫಿಟ್ನೆಸ್ ರನ್ನಿಂಗ್ ರೀ ಇದೊಂದು. ಫಿಟ್ನೆಸ್ ರನ್ನಿಂಗ್ ರೀ ಇದೊಂದು. ಬಿಕಾಸ್ ಆಫ್ ದ ವೆಲ್ಫೇರ್ ಆಫ್ ಸೋಲ್ಜರ್ಸ್ ಆರ್ ಆರ್ಮೀಸ್. ಸೋಲ್ಜರ್ಸ್ ಆರ್ ಆರ್ಮೀಸ್. ಓಕೆ, ಭಾರತೀಯ ಸೇನೆಯನ್ನು ಗೌರವಿಸೋದಕ್ ಸಲುವಾಗಿ, ಭಾರತೀಯ ಸೇನೆಯರನ್ನು ಸೈನಿಕರನ್ನು ಗೌರವಿಸುವುದಕ್ಕಾಗಿ ಏನ್ ಮಾಡ್ಲಿಕ್ಕತ್ತಾರ? ಈ ಆಯೋಜನೆ ಕೈಗೊಂಡಾರ. ಓಕೆ ನೋಡ್ರಿ, ಭಾರತೀಯ ಸೇನೆಯನ್ನು ಗೌರವಿಸಲು ಆಯೋಜಿಸಲಾಗಿದೆ. ಓಕೆ, ದೇಶಭಕ್ತಿ ಮತ್ತು ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸಲು ಇದೇನ್ ಮಾಡ್ಯಾರ? ಆಯೋಜಿಸಲಾಗಿದೆ. ಓಕೆ, ರಾಷ್ಟ್ರೀಯ ಏಕತೆ ಏನು? ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸಲು ಇದನ್ನ ಏನ್ ಮಾಡ್ಯಾರ? ಆಯೋಜಿಸಲಾಗಿದೆ. ಓಕೆ, ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನಂತಂದ್ರೆ ಸೈನಿಕರ ತ್ಯಾಗಗಳನ್ನು ಗುರುತಿಸಲು ಇದನ್ನ ಆಯೋಜಿಸಲಾಗಿದೆ. ಸೈನಿಕರು ಮಾಡಿರುವಂತ ತ್ಯಾಗಗಳನ್ನ ಗುರುತಿಸಲು ಎಷ್ಟೋ ನಮ್ಮ ಕಂಟ್ರಿ ಒಳಿತಿಗಾಗಿ ಪ್ರಾಣ ತ್ಯಾಗ ಮಾಡಿರುವಂತಹ ಸೈನಿಕರನ್ನ ಏನು ಮಾಡ್ಲಿಕ್ಕೆ ಗುರುತಿಸ್ಲಿಕ್ಕೋಸ್ಕರ ಏನ್ ಮಾಡ್ಯಾರ? ಅವ್ರದ್ದು ಬಗ್ಗೆ ನಾವು ದೇಶಭಕ್ತಿ ಬೆಳೆಸ್ಕೋಬೇಕು ಅನ್ನೋ ಸಂಬಂಧ, ನಾರ್ಮಲ್ ಸೊಸೈಟಿಗೆ ಇದ್ರ ಬಗ್ಗೆ ಅರಿವು ಮೂಡ್ಲಿ ಅನ್ನೋ ಸಂಬಂಧ ಇದನ್ನ ಏನ್ ಮಾಡ್ಯಾರ? ಈ ಮ್ಯಾರಥಾನ್ ಅನ್ನ ಆಯೋಜನೆ ಮಾಡ್ಯಾರ. ಓಕೆ, ಇದರಲ್ಲಿ ಯುವಕರು ಸಹ ಭಾಗವಹಿಸಬೇಕು. ಯಾರು ಬೇಕಾದ್ರೂ ಇದರಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ದಾರೆ. ಭಾರತದ ಈಗ ನೋಡ್ರಿ ಸ್ವಲ್ಪ, ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಕೆಳಗಿನಂತೆ ನಿಯಂತ್ರಿಸುತ್ತದೆ. ನೋಡ್ರಿ, ಇಂಡಿಯನ್ ಬ್ಯಾಂಕ್ ನ ಯಾರು ಕಂಟ್ರೋಲ್ ಮಾಡ್ಲಿಕ್ಕತ್ತಾರ? ಇಂಡಿಯಾದೊಳಗೆ ಯಾವ್ಯಾವ ಬ್ಯಾಂಕ್ ಅದಾವಲ್ಲ ಎಲ್ಲಾ ಬ್ಯಾಂಕ್ ಅನ್ನ ಯಾರು ಕಂಟ್ರೋಲ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು, RBI ದವ್ರು ಏನ್ ಮಾಡ್ಲಿಕ್ಕತ್ತಾರ? ಕಂಟ್ರೋಲ್ ಮಾಡ್ಲಿಕ್ಕತ್ತಾರ. ಯಾವ ಕಾಯ್ದೆಗಳ ಮುಖಾಂತರ ಅಂದ್ರೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಈ ಕಾಯ್ದೆ ಮತ್ತು RBI ಕಾಯ್ದೆ 1934 ಇವೆರಡು ಕಾಯ್ದೆಯ ಮುಖಾಂತರ RBI ದವರು ಇಂಡಿಯಾದಾಗಿರೋ ಎಲ್ಲಾ ಬ್ಯಾಂಕ್ ಗಳನ್ನ ಏನ್ ಮಾಡ್ಲಿಕ್ಕತ್ತಾರ? ಕಂಟ್ರೋಲ್ ಮಾಡ್ಲಿಕ್ಕತ್ತಾರ. ಓಕೆ, ತಿಳಿತ್ರಿ? ಇವೆರಡು ನೆನಪಿಟ್ಕೋರಿ, ಇವೆರಡು ನಿಮಗೆ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಭಾರತದಲ್ಲಿನ ಬ್ಯಾಂಕ್ಗಳು ಅಂದ್ರೆ ಇಂಡಿಯಾಸ್ ಒಳಗಡೆ ಬ್ಯಾಂಕ್ಸ್ ಅದಾವು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಓಕೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಸ್ಮಾಲ್ ಅಂಡ್ ಫೈನಾನ್ಸ್ ಬ್ಯಾಂಕ್ಸ್ ಅಂತ ಹೇಳಿ ಬೇರೆ ಬೇರೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿ ಬೇರೆ ಬೇರೆ ಬ್ಯಾಂಕ್ಸ್ ಅದಾವ. ಸೊ ಈ ಬ್ಯಾಂಕ್ಸ್ ಬಗ್ಗೆ ನಾವು ಸ್ವಲ್ಪ ಏನ್ ಮಾಡೋಣ? ತಿಳ್ಕೊಳ್ಳೋಣ. ಫಸ್ಟ್ ಅಂತ ಯಾವ್ದು ನೋಡ್ರಿ? ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳ್ತೇವೆ. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಖಾಸಗಿ ವಲಯದ ಬ್ಯಾಂಕ್ಗಳು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಮೂರನೇದ್ ಬಂದ್ಬಿಟ್ಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನೊಂದು ಬಂದ್ಬಿಟ್ಟು ಫಾರೆನ್ ಬ್ಯಾಂಕ್ಸ್, ವಿದೇಶಿ ಬ್ಯಾಂಕ್ಗಳಂತ ನಾವು ಹೇಳ್ತೇವೆ. ಓಕೆ, ಇನ್ನೊಂದು ಫಿಫ್ತ್ ಅಂತ ಯಾವ್ದ್ರಿ? ಸಣ್ಣ ಹಣಕಾಸು ಮತ್ತು ಪಾವತಿ ಬ್ಯಾಂಕ್ಗಳು, ಸ್ಮಾಲ್ ಫೈನಾನ್ಸ್ ಅಂಡ್ ಪೇಮೆಂಟ್ ಬ್ಯಾಂಕ್ಸ್. ಸ್ಮಾಲ್ ಫೈನಾನ್ಸ್ ಅಂಡ್ ಪೇಮೆಂಟ್ಸ್ ಟೋಟಲ್ ಎಷ್ಟು ಬ್ಯಾಂಕ್ಸ್ ಅದಾವ್ರಿ? 5 ಟೈಪ್ಸ್ ಆಫ್ ಬ್ಯಾಂಕ್ಸ್ ಅದಾವ್ ಇಂಡಿಯಾದಲ್ಲಿ. ಸೊ ಓಕೆ, ಇಲ್ಲಿ ಸಾರ್ವಜನಿಕ ಬ್ಯಾಂಕ್ ಅಂತಂದ್ರೆ ಏನು? ಫಸ್ಟ್ ನಾವು ಒಂದೊಂದು ಬ್ಯಾಂಕ್ ಬಗ್ಗೆ ಒಂದ್ ಸ್ವಲ್ಪ ನಿಮಗ ಡೀಟೇಲ್ ಆಗಿ ಹೇಳ್ತೀನಿ, ಬಹಳ ಡೀಟೇಲ್ ಆಗಿ ಹೇಳೋದಿಲ್ಲ. ಯಾವುದು? PCBS ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತಂದ್ರೆ ಏನು? ಭಾರತ ಸರ್ಕಾರ ಅಂದ್ರೆ ಇಲ್ಲಿ ಶೇರ್ ಹೋಲ್ಡರ್ಸ್ ಅಂತ ಇರ್ತಾರೆ. ಸೊ ಇಲ್ಲಿ ಶೇರ್ ಹೋಲ್ಡರ್ಸ್ ಒಳಗಡೆ ಪಬ್ಲಿಕ್ ಸೆಕ್ಟರ್ ಒಳಗಡೆ ಪಬ್ಲಿಕ್ 50% ಶೇರ್ ಹೋಲ್ಡರ್ ಇತ್ತಂತಂದ್ರೆ ಗವರ್ಮೆಂಟ್ 50% ಶೇರ್ ಹೋಲ್ಡರ್ ಇರ್ತೈತಿ. ಓಕೆ, ಭಾರತ ಸರ್ಕಾರವು 50% ಕಿಂತ ಹೆಚ್ಚು ಷೇರುಗಳನ್ನು ಹೊಂದಿರುವ ಬ್ಯಾಂಕ್ಗಳು. ಓಕೆ, ಏನೈತಲ್ಲ ನಮ್ಮ ಭಾರತ ಸರ್ಕಾರ ಯಾವುದೇ ಬ್ಯಾಂಕ್ ಒಳಗಡೆ 50% ಗಿಂತಲೂ ಜಾಸ್ತಿ ಶೇರ್ ಹೋಲ್ಡರ್ ಹೊಂದಿರ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ? ಅದಕ್ಕೆ ಯಾವ ಬ್ಯಾಂಕ್ ಅಂತೀವಿ? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದರ ಮಾಲೀಕರು ಯಾರು ಇರ್ತಾರಂತಂದ್ರೆ ಸರ್ಕಾರದ ನಿಯಂತ್ರಣದಲ್ಲಿ ಇದಿರ್ತದೆ. ಇದ್ರ ಯಾರು ನಿಯಂತ್ರಣ ಮಾಡ್ತಾರಂದ್ರೆ ಸರ್ಕಾರ ನಿಯಂತ್ರಣ ಮಾಡ್ತದೆ. ಫಾರ್ ಎಕ್ಸಾಂಪಲ್ಸ್ ನೋಡ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತ ಇಂಡಿಯನ್ ಬ್ಯಾಂಕ್. ಇವೆಲ್ಲ ಎದ್ರ ಬರ್ತಾವ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ನಿಮ್ಮ ಕ್ವಶನ್ ಆಗಿ ಕೇಳಿದ ನೋಡ್ರಿ. ಸಾರಿ, ಭಾರತೀಯ ಸೇನೆಯ ಗೌರವಕ್ಕಾಗಿ ಸೋಲ್ಜರ್ ತಾನ್ ಆಯೋಜಿಸಿ ಯಾವುದು? ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಘೋಷಿಸಲಾಗಿದೆ. ಸೊ ಸಾರ್ವಜನಿಕ ಬ್ಯಾಂಕ್ ಅಂತಂದ್ರೆ ಯಾವ್ದು? ನಿಮಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಯಾವ್ಯಾವ ಅಂತ ಗೊತ್ತಿದ್ರೆ, ಸೊ ಅದ್ರಲ್ಲಿ ನಿಮಗ ಸಾರ್ವಜನಿಕರ ಬ್ಯಾಂಕ್ಸ್ ಅಂತ ಯಾವ್ದು ಅಂತ ಹೇಳಿ ಗೊತ್ತ. ಸೊ ಇದು SBI
ಅದೇ ಆಗ್ತೈತಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕು ಅದಾಗ್ತದೆ. ಬಟ್ ಇದು SBI ಏನಾಗೈತಿ, ಯಾವುದೇ ರೀತಿಯಾದಂತ ಸಂಸ್ಥೆಗಳನ್ನ ಒಳಗೊಂಡಿಲ್ಲ. ಬಟ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನ್ ಮಾಡ್ಲಿಕ್ಕೆ ಈ ಮ್ಯಾರಥಾನ್ ಅನ್ನ ರಚಿಸ್ಲಿಕ್ಕೆ. ಸೊ ಕ್ವಶನ್ ಓದ್ತಿರ್ಬೇಕಾದ್ರೆ ನಿಮ್ ಕ್ವಶನ್ ಒಳಗೆ ಒಂದಿಷ್ಟು ಹಿಂಟ್ಸ್ ಇರ್ತಾವ ಆನ್ಸರ್ ರಿಲೇಟೆಡ್. ಸೊ ಕ್ವಶನ್ ನೀಟಾಗಿ ಓದ್ಕೊಳ್ರಿ, ತಿಳಿತಾ? ನೆಕ್ಸ್ಟ್ ಅದೇ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ಗಳು. ಓಕೆ, ನೆಕ್ಸ್ಟ್ ರಾಷ್ಟ್ರೀಕೃತ ಬ್ಯಾಂಕ್ಗಳಂದ್ರೆ ಏನು? ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಹೇಳಿ ನಾವು ಹೇಳ್ತೀವಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಂತಂದ್ರೆ ಏನು? ನ್ಯಾಷನಲೈಸ್ಡ್ ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತ ಹೇಳ್ತೇವೆ. ಇವು ಮೂಲತಃ ಖಾಸಗಿ ಆಗಿರ್ತಾವ. ಇವು ಮೂಲತಃ ಏನಿರ್ತಾವ? ಪ್ರೈವೇಟ್ ಬ್ಯಾಂಕ್ಸೇ ಇರ್ತಾವ. ಬಟ್ ಯಾರ ಸ್ವಾಧೀನದಾಗ ಇರ್ತಾವ ಅಂದ್ರೆ ಸರ್ಕಾರದ ಸ್ವಾಧೀನದಲ್ಲಿ ಇರ್ತಾವ ಇವು ಬ್ಯಾಂಕ್ಸ್. ಮೂಲತಃ ಪ್ರೈವೇಟ್ ಬ್ಯಾಂಕ್ಸೇ, ಬಟ್ ಯಾರ ಸ್ವಾಧೀನದಲ್ಲಿ ಇರ್ತಾವ, ಯಾರ ಅಂಡರ್ ಇರ್ತಾವ ಅಂತಂದ್ರೆ ಸರ್ಕಾರ ಅಂದ್ರೆ ಗೌರ್ಮೆಂಟ್, ನಮ್ ಇಂಡಿಯನ್ ಗೌರ್ಮೆಂಟ್ ಅಂಡರ್ ಇವು ಇರ್ತಾವ. ಸೊ ಅದಕ್ಕೆ ನಾವ್ ಏನಂತೀವಿ? ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತೀವಿ. ಈ ನ್ಯಾಷನಲ್ ಬ್ಯಾಂಕ್ಸ್ ನ್ಯಾಷನಲೈಸೇಷನ್ ಯಾವ ರೀತಿ ಆಯ್ತು, ಹೆಂಗ್ ಹಂತವಾಗಿ ಆಯ್ತು ಅಂತಂದ್ರೆ, ಫಸ್ಟ್ ಹೆಂಗಾಯ್ತು ಅಂತಂದ್ರೆ ಫಸ್ಟ್ ಹಂತ ಏನು 1969 ಟೈಮ್ನಾಗ ಇಂದಿರಾ ಗಾಂಧಿ ಅವ್ರ ನೇತೃತ್ವದಲ್ಲಿ 14 ಬ್ಯಾಂಕ್ಸ್ ಏನಾದ್ರು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಕನ್ಸಿಡರ್ ಅದು. 14 ಬ್ಯಾಂಕ್ಸ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತ ಕನ್ಸಿಡರ್ ಅದು ಫಸ್ಟ್ ಸ್ಟೆಪ್. ಅದು ಸೆಕೆಂಡ್ ಯಾವಾಗ ಆಯ್ತು ಅಂತಂದ್ರೆ 1986ರಲ್ಲಿ ಹೆಚ್ಚಿನ ಬ್ಯಾಂಕ್ಗಳು ಏನದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಹೇಳಿ ಕನ್ವರ್ಟ್ ಅದು. ಸೊ ಈ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಪ್ರಧಾನಿ ಇಂದಿರಾ ಗಾಂಧಿ ಅವರ ಟೈಮ್ ಇಂದ ಏನಾಯ್ತು, ಬ್ಯಾಂಕ್ಸ್ ನ್ಯಾಷನಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಟೋಟಲ್ ಇವಾಗ ಎಷ್ಟು ನ್ಯಾಷನಲೈಸ್ಡ್ ಬ್ಯಾಂಕ್ ಅದಾವ್ರಿ? 20 ನ್ಯಾಷನಲೈಸ್ಡ್ ಬ್ಯಾಂಕ್ ಅದಾವ. ಟೋಟಲ್ ಎಷ್ಟು ಅದಾವು? 20 ರಾಷ್ಟ್ರೀಕೃತ ಬ್ಯಾಂಕ್ಗಳದ. ಯಾಕೆ ರಾಷ್ಟ್ರೀಕರಣ ಅಂತಂದ್ರೆ ಏನಾಯ್ತು, 1969 ಕಿಂತ ಮೊದಲ ಬ್ಯಾಂಕ್ಗಳು ಏನ್ ಮಾಡ್ಲಿಕತ್ತವ ಅಂತಂದ್ರೆ ತಮಗ್ ಲಾಭ ಬರುವಂತಹ ಇಂಡಸ್ಟ್ರೀಸ್ ಕೈಗಾರಿಕೆಗಳಿಗೆ ಅಷ್ಟೇ ಏನ್ ಮಾಡ್ಲಿಕತ್ರ ಲೋನ್ಸ್ ಕೊಡ್ಲಿಕತ್ರು. ಓಕೆ, ಲೋನ್ಸ್ ಕೊಡ್ಲಿಕತ್ರು. ಅವಾಗ ಏನಾಯ್ತು, ಸಣ್ಣ ವರ್ಗದವ್ರಿಗೆ ಏನಾಯ್ತು, ಯಾವುದೇ ರೀತಿ ಅಭಿವೃದ್ಧಿ ಆಗಾಕತ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಕೃಷಿ ಆಗಿರ್ಬೋದು, ಸಮುದಾಯಗಳಲ್ಲಾಗಿರ್ಬೋದು, ಯಾವ ರೀತಿ ಅವ್ರ ಅಭಿವೃದ್ಧಿ ಆಗದೆ ಇರೋದ ಕಾರಣ ಏನ್ ಮಾಡ್ತು, ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತು, ಅವ್ರದ್ದು ಅಭಿವೃದ್ಧಿ ಆಗ್ಲಿ, ಅವ್ರದ್ದು ಏಳಿಗೆ ಆಗ್ಲಿ, ಅವರು ಮೇಲೆ ಬರ್ಲಿ, ಅವರು ಮುಂದೆ ಬರ್ಲಿ ಅಂತ ಹೇಳಿ ಏನ್ ಮಾಡ್ಲಿಕ್ಕಂದ್ರು ಬ್ಯಾಂಕ್ಸ್ ನೆಲ್ಲ ಏನ್ ಮಾಡ್ಕೊಂಡ್ರು, ಗೌರ್ಮೆಂಟ್ ವಶ ತಗೊಂಡ್ರು. ಗೌರ್ಮೆಂಟ್ ಅಂಡರ್ ಅದನ್ನ ಅವ್ ಪ್ರೈವೇಟ್ ಬ್ಯಾಂಕ್ಸೇ, ಬಟ್ ಅದ್ರ ಕಂಟ್ರೋಲ್ ಯಾರಲ್ಲಿ ಇರ್ತೈತೆ ಅಂತಂದ್ರೆ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರ್ತದೆ. ಸೊ ಅವಾಗಿಂದ ಏನಾಯ್ತು, ಅಂತ ಬ್ಯಾಂಕ್ಸ್ ಗಳು ಏನಾದ್ರು ನ್ಯಾಷನಲೈಸ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆದವು. ಸೊ ಅಂದ್ರೆ ಗೌರ್ಮೆಂಟ್ ಅಂಡರ್ ಬಂತು ಅಂದ್ರೆ ಪ್ರೈವೇಟ್ ಬ್ಯಾಂಕೇ ಗೌರ್ಮೆಂಟ್ ಅಂಡರ್ ಬತ್ತಂದ್ರೆ ಅದಕ್ಕೆ ನಾವ್ ಏನಂತೀವಿ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತಂತೀವಿ. ಸೊ ನೋಡ್ರಿ, ಅದನ್ನೇ ಕೊಟ್ಟ. ಯಾಕೆ ರಾಷ್ಟ್ರೀಕರಣ ಆಯ್ತು ಅಂತಂದ್ರೆ 1969ಕ್ಕಿಂತ ಮೊದಲು ನಗರ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಕೇಂದ್ರವಾಗಿತ್ತು. ಸಾಲಗಳನ್ನು ಮುಖ್ಯವಾಗಿ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ನೀಡಲಾಯಿತು. ಅಂದ್ರ ದೊಡ್ಡ ಇಂಡಸ್ಟ್ರೀಸ್ಗೆ ಅಷ್ಟೇ ಸಾಲ ಕೊಡ್ಲಿಕ್ಕತ್ರು. ಸೊ ಅದರಿಂದ ಏನಾಯ್ತು, ಅದರಿಂದ ಏನ್ ಆಗಾಕತ್ತಪ್ಪ ಅಂತಂದ್ರೆ ಸಣ್ಣ ಸಮುದಾಯದವರು, ಗ್ರಾಮೀಣ ರೂರಲ್ ಬ್ಯಾಂಕ್ಸ್ ಎಲ್ಲ ಏನ್ ಆಗ್ಲಿಕ್ಕತ್ರ ಅಂದ್ರೆ ಮುಚ್ಕೊಂಡ್ ಹೊಂಟ್ರು. ಅಲ್ಲಿ ಏನು ಡೆವಲಪ್ ಆಗ್ತಾ ಇರ್ಲಿಲ್ಲ, ಕೃಷಿನೂ ಏಳಿಗೆ ಆಗ್ತಾ ಇರ್ಲಿಲ್ಲ. ಓಕೆ, ಸಣ್ಣ ಸಮುದಾಯದ ಏಳಿಗೆನೂ ಆಗ್ತಾ ಇರ್ಲಿಲ್ಲ. ಸೊ ಅದ್ರ ಸಂಬಂಧ ಏನಾಯ್ತು, ಗೌರ್ಮೆಂಟ್ ಮೇನ್ ಉದ್ದೇಶ ಏನೈತಪ್ಪ ಅಂತಂದ್ರೆ ಗ್ರಾಮೀಣ ಬ್ಯಾಂಕ್ಗಳನ್ನ ವಿಸ್ತರಿಸುವುದು. ಅಂದ್ರೆ ರೂರಲ್ ರೀಜನಲ್ ಬ್ಯಾಂಕ್ಸ್ ಏನೈತಲ್ಲ ಇದನ್ನ ಡೆವಲಪ್ಮೆಂಟ್ ಮಾಡೋದು. ಮತ್ತೆ ಕೃಷಿ ಬೆಳವಣಿಗೆ, ಬಿಕಾಸ್ ನಮ್ಮ ಇಂಡಿಯಾದ ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತ ಹೇಳ್ತೇವೆ. ಇಂಡಿಯಾದ ಬ್ಯಾಕ್ ಬೋನ್ ಯಾವ್ದಂತಂದ್ರೆ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಇಂಪ್ರೂವ್ ಆಗ್ಬೇಕಂತಂದ್ರೆ ರೈತರಿಗೆ ಸಾಲವನ್ನು ಸಿಗಬೇಕು, ಸಾಲ ಕೊಡ್ಬೇಕು. ಸೊ ರೂರಲ್ ರೀಜನಲ್ ಬ್ಯಾಂಕ್ಸ್ ಇದ್ರೆ ಏನಾಗ್ತದೆ, ರೈತರಿಗೆ ಸಾಲ ಸಿಗ್ತೈತಿ. ಅವ್ ಇರ್ಲಿಲ್ಲ ಅಂತಂದ್ರೆ, ಅವೇ ಡೆವಲಪ್ಡ್ ಇರ್ಲಿಲ್ಲ ಅಂತಂದ್ರೆ ಏನಾಗ್ತದೆ, ರೈತರಿಗೆ ಸಾಲ ಸಿಗಂಗಿಲ್ಲ. ಸೊ ಅದರ ಸಂಬಂಧ ಕೃಷಿಯನ್ನು ಬೆಂಬಲಿಸೋದಕ್ಕೋಸ್ಕರ, ಬಡತನವನ್ನು ಕಡಿಮೆ ಮಾಡೋದಕ್ಕೋಸ್ಕರ, ಅದೇ ರೀತಿ ಏಕಸ್ವಾಮ್ಯ ಬದಲಾವಣೆಯನ್ನು, ಬಂಡವಾಳವನ್ನು ನಿಯಂತ್ರಿಸಿದ, ಕಂಟ್ರೋಲ್ ಮೊನೋಪಲಿ ಕ್ಯಾಪಿಟಲ್ ಅಂತ ಹೇಳಿ ಏಕಸ್ವಾಮ್ಯ ಬಂಡವಾಳವನ್ನು ನಿಯಂತ್ರಿಸಕ್ಕೋಸ್ಕರ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನ್ ಒಬ್ರೇ ಆ ಊರ್ದೊಳಗೆ ಒಬ್ರೇ ಏನ್ ಮಾಡ್ಬೇಕು, ಸಾಲವನ್ನ ಕೊಡ್ಬೇಕು, ಅವ್ರ ಹತ್ರನೇ ಎಲ್ಲಾರು ತಗೋಬೇಕು. ಇದನ್ನ ಏನ್ ಮಾಡ್ಬೇಕು, ತಡೆಗಟ್ಟೋದಕ್ಕೋಸ್ಕರ ಬೇರೆ ಊರುಗಳಲ್ಲಿ ಎಲ್ಲ ಏನು ಸಣ್ಣ ರೂರಲ್ ರೀಜನಲ್ ಬ್ಯಾಂಕ್ಸ್ ಏನ್ ಮಾಡ್ಲಿಕ್ಕತ್ರು, ಇಂಪ್ಲಿಮೆಂಟ್ ಮಾಡ್ಲಿಕ್ಕತ್ರು. ಓಕೆ, ಗೊತ್ತಾಯ್ತ್ರಿ? ಸೊ ಅದೇ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾರ್ವಜನಿಕ ವಲಯದ ಬ್ಯಾಂಕುಗಳಾಗಿವೆ. ಓಕೆ, ಸಾರ್ವಜನಿಕ ವಲಯದ ಬ್ಯಾಂಕುಗಳಾಗಿವೆ. ಆದರೆ ಎಲ್ಲಾ PSBಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಲ್ಲ. ಅಂದ್ರೆ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನದಾವಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲ, ಬಟ್ ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನದಾವ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅದಾವ. ಸೊ ಎಲ್ಲಾ PSBs ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನದಾವಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲ. ಓಕೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲ, ಬಟ್ ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನದಾವ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅದಾವ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಯಾವಾಗ ರಾಷ್ಟ್ರೀಕರಣಗೊಂಡ್ತಂದ್ರೆ 1969 ಒಳಗಡೆ. ಫಸ್ಟ್ ಇದು ಏನಾಗಿತ್ತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಗಿತ್ತು, ಇಂಪೀರಿಯಲ್ ಬ್ಯಾಂಕ್ ಆಗಿತ್ತು. ಫಸ್ಟ್ ಏನಾಗಿತ್ತು, ಇದು ಇಂಪೀರಿಯಲ್
ಬ್ಯಾಂಕ್ ಆಗಿತ್ತು. ಇಲ್ಲಿ ಇಂಪೀರಿಯಲ್ ಬ್ಯಾಂಕ್ ಅಂದ್ರೆ ಏನ್ ನೋಡ್ರಿ, ಕೊಲೋನಿಯಲ್ ಅಂಡರ್ ಬರ್ತಿತ್ತು. ಅಂದ್ರ ನಮ್ಮ ದೇಶವನ್ನ ಬ್ರಿಟಿಷ್ ಆಳ್ತಿದ್ರು. ಓಕೆ, ನಮ್ಮ ದೇಶವನ್ನ ಬ್ರಿಟಿಷ್ ಆಳೋ ಸಮಯದಾಗ ಅವ್ರ ಅಂಡ್ರ ಎಲ್ಲಾ ಬ್ಯಾಂಕ್ಗಳು, ಅವ್ರ ಅಂಡ್ರ ಬ್ಯಾಂಕ್ಗಳಿದ್ದು. ಅವ್ರ ಅಂಡ್ರ ಇದ್ದಿರುವಂತ ಬ್ಯಾಂಕ್ ಯಾವ್ದು ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದಕ್ಕ ನಾವ್ ಏನಂತೀವಿ, ಇಂಪೀರಿಯಲ್ ಬ್ಯಾಂಕ್ ಅಂತೀವಿ. ಇಂಪೀರಿಯಲ್ ಕೊಲೋನಿಯಲ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಓಕೆ, ಅವ್ರ ಅಂಡ್ರ ಇತ್ತು ಯಾವ್ದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಇಂಪೀರಿಯಲ್ ಬ್ಯಾಂಕ್ ಇದ್ದಿದ್ದ ಮೊದಲ್ 1969 ಕಿಂತ ಮೊದಲು ಇದು ಇಂಪೀರಿಯಲ್ ಬ್ಯಾಂಕ್ ಇತ್ತು. ಆಮೇಲೆ 1969 ಒಳಗಡೆ ಏನಾಯ್ತಿದ್ದು, ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಖಾಸಗಿ ವಲಯದ ಬ್ಯಾಂಕ್ಗಳು ಯಾವಪ್ಪ ಅಂತಂದ್ರೆ, ಓಕೆ, ಖಾಸಗಿ ವಲಯದ ಬ್ಯಾಂಕ್ಗಳು ಬಹುಪಾಲು ಮಾಲೀಕತ್ವವನ್ನು ಖಾಸಗಿ ವ್ಯಕ್ತಿಗಳು ಅಥವಾ ಕಾರ್ಪೊರೇಟ್ ಸಂಸ್ಥೆಗಳನ್ನು ಹೊಂದಿರುವ ಬ್ಯಾಂಕ್ಗಳು. ಅಂದ್ರೆ ಖಾಸಗಿ ಬ್ಯಾಂಕ್ಗಳು ಅಂತಂದ್ರೆ ದೇ ಆರ್ ಅಂಡರ್ ಏನು ಗೌರ್ಮೆಂಟ್ ಸೆಕ್ಟರೇ, ಗೌರ್ಮೆಂಟ್ ಅಂಡರ್ ಇರ್ತದೆ. ಬಟ್ ಈ ಖಾಸಗಿ ಬಹುಪಾಲು ಮಾಲೀಕತ್ವ ಖಾಸಗಿ ವ್ಯಕ್ತಿಗಳು ಅಥವಾ ಪಬ್ಲಿಕ್ ಪರ್ಸನ್ಸ್ ಅಥವಾ ಪಬ್ಲಿಕ್ ಕಾರ್ಪೊರೇಟ್ಸ್ ಏನಾಗಿರ್ತದೆ ಇದ್ರದ್ದು ಅಧಿಕಾರ ಹೊಂದಿರ್ತಾರೆ. ಸೊ ಅಂತ ಬ್ಯಾಂಕ್ಗಳು ಏನಂತೇವ್, ಖಾಸಗಿ ವಲಯದ ಬ್ಯಾಂಕ್ಗಳಂತೇವ್. ಬಟ್ ಇದನ್ನ ಯಾರು ನಿಯಂತ್ರಿಸ್ತಾರ ಅಂತಂದ್ರೆ RBI ನಿಯಂತ್ರಿಸ್ತದೆ. ಇದನ್ನ ಎಲ್ಲಾ ಬ್ಯಾಂಕ್ಗಳು ನಿಯಂತ್ರಿಸೋದು ಯಾವ್ದ್ರಿ, RBI ಬ್ಯಾಂಕ್ ಏನ್ ಮಾಡ್ತೈತಿ, ನಿಯಂತ್ರಿಸ್ತೈತಿ. ಇದ್ರೊಳಗು ವೆರೈಟೀಸ್ ಅದ್ರಿ. ಹಳೆಯ ಖಾಸಗಿ ಬ್ಯಾಂಕ್ಗಳು ಮತ್ತು ಹೊಸ ಪೀಳಿಗೆಯ ಖಾಸಗಿ ಬ್ಯಾಂಕ್ಗಳಂತ ಅಂತದಾವ್. ಹಳೆಯ ಖಾಸಗಿ ಬ್ಯಾಂಕ್ಗಳಂತಂದ್ರೆ ಫೆಡರಲ್ ಬ್ಯಾಂಕ್ ಮತ್ತು ಕರೂರ್ ವೈಶ್ಯ ಬ್ಯಾಂಕ್, ಇವೆಲ್ಲ ಹಳೆಯ ಖಾಸಗಿ ಬ್ಯಾಂಕ್ ಅಂದ್ರೆ ಮೊದಲಿದ್ದು. ಯಾವಾಗ 1991 ಕಿಂತಲೂ ಮೊದಲಿದ್ದು. 1991 ನಂತರ ಏನೇನ್ ಸುಧಾರಣೆ ಆಗೈತಲ್ಲ ಬ್ಯಾಂಕ್ಸ್ ಒಳಗಡೆ, ಸೊ ಅವಕ್ಕೆ ಏನಂತೀವಿ ನಾವು, ಹೊಸ ಪೀಳಿಗೆಯ ಖಾಸಗಿ ಬ್ಯಾಂಕ್ಗಳಂತಂತೀವಿ. ಅವು ಯಾವ್ರಿ ಅಂತಂದ್ರೆ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್. ಓಕೆ, ICICI ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಇವೆಲ್ಲ ಏನು ಹೊಸ ಪೀಳಿಗೆಯ ಬ್ಯಾಂಕ್. ಅಂದ್ರೆ ಏನಾಯ್ತು, 1991 ನಂತರ ಇದ್ರೊಳಗೆ ಏನಾಯ್ತು, ಬ್ಯಾಂಕ್ ದಲ್ಲಿ ಏನ್ ಮಾಡಿದ್ರು, ಸುಧಾರಣೆಗಳನ್ನ ತಂದ್ರು. ಅಂದ್ರೆ ಬ್ಯಾಂಕ್ ಒಳಗಡೆ ಏನಾಯ್ತು, ರಿಸರ್ವೇಶನ್ ಸ್ಟಾರ್ಟ್ ಆಯ್ತು. ಇಷ್ಟು % ನೀವು ಅಗ್ರಿಕಲ್ಚರಿಗೆ ಲೋನ್ ಕಂಪಲ್ಸರಿ ಕೊಡ್ಬೇಕು, ಇಷ್ಟು % ಏನಾಯ್ತು ನೀವು ಕಮ್ಯುನಿಟೀಸ್ ಏನೋ ಬ್ಯಾಕ್ವರ್ಡ್ ಕ್ಲಾಸಸ್ ನೀವು ಕೊಡ್ಲೇಬೇಕು, ಇಷ್ಟು % ಮಾಡಬೇಕು ನೀವು ಎಜುಕೇಶನ್ ಲೋನ್ ಕೊಡ್ಬೇಕು, ಹೋಮ್ ಲೋನ್ ಕೊಡ್ಬೇಕು. ಇವ್ರು ಈ ರೀತಿ ಸುಧಾರಣೆಗಳನ್ನ ಏನ್ ಮಾಡಿದ್ರು, ತಂದ್ರು. ಹೊಸ ಪೀಳಿಗೆಯ ಸುಧಾರಣೆ ತಂದ್ರು. ಸೊ ಅಂತಾವ್ ಯಾವ ಹೊಸ ಪೀಳಿಗೆಯ ಖಾಸಗಿ ಬ್ಯಾಂಕ್ಗಳಂದ್ರೆ HDFC, ICICI, ಆಕ್ಸಿಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್. ಗೊತ್ತೈತ್ರಿ. ಸೊ ಬ್ಯಾಂಕ್ ಒಳಗ್ ಮೇನ್ ನಿಮ್ಗ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ನ್ಯಾಷನಲೈಸ್ಡ್ ಬ್ಯಾಂಕ್. ಓಕೆ, ಖಾಸಗಿ ಬ್ಯಾಂಕ್ಸ್ ಅಂದ್ರೆ ಪ್ರೈವೇಟ್ ಖಾಸಗಿ ಬ್ಯಾಂಕ್ಸ್ ಯಾವ್ದು ಅಂದ್ರೆ ಹೊಸ ಪೀಳಿಗೆದು ಮತ್ತ ಹಳೆಯ ಪೀಳಿಗೆ ಬ್ಯಾಂಕ್. ಇವು ನಿಮ್ಗೆ ಎಕ್ಸಾಮಿಗೆ ಇಂಪಾರ್ಟೆನ್ಸ್ ಆಗ್ತೈತಿ. ಓಕೆ, ಸೊ ಬ್ಯಾಂಕಿಂಗ್ ರಿಲೇಟೆಡ್ ನೀಟಾಗಿ ಓದ್ಕೋರಿ. ಆಮೇಲೆ RBI ರಿಲೇಟೆಡ್ ಒಂದ್ ಸ್ವಲ್ಪ ಓದ್ಕೋರಿ. ನಾವು RBI ಸಪರೇಟ್ ಕ್ಲಾಸ್ ಮಾಡಿದಾಗ ನಿಮ್ಗೆ ಅದ್ರದ್ದು ಹೇಳ್ಕೊಡ್ತೀವಿ. ಅದೇ ರೀತಿ ಇಂಪೀರಿಯಲ್ ಬ್ಯಾಂಕ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಅದು ಸ್ವಾತಂತ್ರ್ಯದ ಮೊದಲು ಬ್ರಿಟಿಷ್ ಭಾರತದಲ್ಲಿ ಅತಿ ದೊಡ್ಡ ವಾಣಿಜ್ಯ ಬ್ಯಾಂಕ್ ಆಗಿತ್ತು. ಯಾವುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಇದು ಭಾರತ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿತ್ತು. ಓಕೆ, ಯಾಕಂದ್ರೆ ನಮ್ದು ಅವಾಗ ಬ್ರಿಟಿಷ್ ನಮ್ಮನ್ನ ಆಳ್ತಿರ್ಬೇಕಾದ್ರೆ ಬ್ರಿಟಿಷ್ ಅಂಟ್ರಿ ಇದಿತ್ತು, ಕೊಲೋನಿಯಲ್ ಅಂಟ್ರಿ ಇತ್ತು. ಅದಕ್ಕೆ ನಾವ್ ಇದಕ್ಕೆ ಏನಂತಿದ್ವಿ, ಇಂಪೀರಿಯಲ್ ಬ್ಯಾಂಕ್ ಅಂತ ಹೇಳಿ ಅಂತಿದ್ವಿ. ಓಕೆ, ಸೊ ಇದು ಆಧುನಿಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪೂರ್ವ ರೀತಿ ಅಂದ್ರೆ ಹಿಂದಿನ ರೂಪ ಆಗಿತ್ತು. ಓಕೆ, ಹಿಂದಿನ ರೂಪ ಇದು ಆಗಿತ್ತು. ಓಕೆ, ಸೊ ಇದ್ರ ಐತಿಹಾಸಿಕ ಏನೈತಂತಂದ್ರೆ ರಚನೆ 1921ರಲ್ಲಿ ಸ್ಥಾಪನೆ ಆಯಿತು. 3 ಪ್ರೆಸಿಡೆನ್ಸಿ ಬ್ಯಾಂಕ್ ಗಳನ್ನು ವಿಲೀನಗೊಳಿಸುವ ಮೂಲಕ ಇದೇನಾಯ್ತು, ರೂಪುಗೊಂಡಿತ್ತು. ಅವ್ ಯಾವ ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತಂದ್ರೆ ನೋಡ್ರಿ, ಬ್ಯಾಂಕ್ ಆಫ್ ಬಂಗಾಳ, ಬ್ಯಾಂಕ್ ಆಫ್ ಬಾಂಬೆ ಮತ್ತೆ ಬ್ಯಾಂಕ್ ಆಫ್ ಮದ್ರಾಸ್. ಇವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನಿದ್ವಲ್ಲ ಪ್ರೆಸಿಡೆನ್ಸಿ ಬ್ಯಾಂಕ್ಸ್, ಇದನ್ನ ವಿಲೀನಗೊಂಡು ಯಾವ್ದು ಬ್ಯಾಂಕ್ ಏನಾಯ್ತು, ಆರ್ಗನೈಸ್ ಆಯ್ತು ಅಂತಂದ್ರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಗೊತ್ತೈತ್ರಿ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಸ್ವಲ್ಪ ನೋಡ್ಕೋರಿ. ಅದು ಯಾವಾಗ ನ್ಯಾಷನಲೈಸ್ ಆಯ್ತು, ಇಂಪೀರಿಯಲ್ ಬ್ಯಾಂಕ್ ಯಾವಾಗಿತ್ತು, ಅದು ಹೊಳ್ಳಿ ನ್ಯಾಷನಲೈಸ್ ಆಯ್ತು. ಸೊ ಯಾವ ಪ್ರೆಸಿಡೆನ್ಸಿ ಬ್ಯಾಂಕ್ ಅದನ್ನ ಹೋಗ್ಲಾಡಿಸಿ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಆರ್ಗನೈಸ್ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಕೋರಿ. ಸೊ ನೋಡ್ರಿ, ಬ್ಯಾಂಕ್ಸ್ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ಎಕ್ಸಾಮಿಗ ಜಾಸ್ತಿ ಏನ್ ಕೇಳ್ತಾನ ಅಂತಂದ್ರೆ ಲೈಕ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಹೆಡ್ ಕ್ವಾರ್ಟರ್ ಎಲ್ಲೈತಿ, ಇದು ನಿಮ್ಗೆ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತೈತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ರಿ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, 1955 ಎಸ್ಟಾಬ್ಲಿಷ್ ಆಯ್ತು. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂತಂದ್ರ ಮುಂಬೈ ಒಳಗಡೆ ಐತಿ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ, ಮುಂಬೈ ಒಳಗಡೆ ಐತಿ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, 1908 ಒಳಗಡೆ. ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ, ವಡೋದರಾ. ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲೈತಿ, ವಡೋದರಾ. ಅದೇ ರೀತಿ ಕೆನರಾ ಬ್ಯಾಂಕ್ 1906 ಒಳಗೆ ಎಸ್ಟಾಬ್ಲಿಷ್ ಆಯ್ತು. ಇದ್ರದ್ದು ಹೆಡ್ ಕ್ವಾರ್ಟರ್ ಬೆಂಗಳೂರು. ಮೇನ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಹೆಡ್ ಕ್ವಾರ್ಟರ್. ಓಕೆ, ಬಟ್ RBI ಇದಂತೂ ಎಸ್ಟಾಬ್ಲಿಷ್ ಯಾವಾಗ ಆಯ್ತು, ಗವರ್ನರ್, ಆಮೇಲೆ ಗವರ್ನರ್ ಯಾರು ಅದಾರ, ಪ್ರೆಸೆಂಟ್ ಗವರ್ನರ್ ಯಾರು, ಫಸ್ಟ್ ಗವರ್ನರ್ ಯಾರು, ಅದ್ರೊಳಗೆ ಎಷ್ಟು ಮೆಂಬರ್ಸ್ ಇದಾರ. ಓಕೆ, ಮತ್ತ ಅದು ಏನೇನ್ ಕೆಲಸ ಮಾಡ್ಲಿಕ್ಕತ್ತೈತಿ, ಅದೆಷ್ಟು ಲೋನ್ಸ್ ಕೊಡ್ತೈತಿ, ಆಮೇಲೆ ಅದ್ರ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಇವೆಲ್ಲ GDP, NNP ಇವೆಲ್ಲ ಏನದಾವಲ್ಲ ನಿಮಗೆ ಎಕನಾಮಿಕ್ಸ್ ರಿಲೇಟೆಡ್ ನಾವು ಸೀರೀಸ್ ಕ್ಲಾಸ್ ಮಾಡಿದಾಗ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ, which ministry has recently announced the launch of a nationwide digital campaign to promote ethical, inclusive and responsible AI use?
ನೈತಿಕ ಸಮಾವೇಶಕಾರಿ ಮತ್ತು ಜವಾಬ್ದಾರಿಯುತ ಎಐ ಬಳಕೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಡಿಜಿಟಲ್ ಅಭಿಯಾನ ಆರಂಭಿಸುವುದಾಗಿ ಯಾವ ಸಚಿವಾಲಯ ಘೋಷಿಸಿದೆ? ನಾ ಹೇಳಿದೆ ನಿಮಗ ಎಕ್ಸಾಮ್ ಈಗ ಮಿನಿಸ್ಟ್ರೀಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಸಚಿವಾಲಯ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಈ ರೀತಿ ನಿಮಗ ಕ್ವಶನ್ಸ್ ನ ಕೇಳ್ತಾನ. ಸೊ ಯಾವ್ದ್ರಿ? ಯಾವ್ದ್ರಿ? ಮಿಟ್ಟಿ ಅನ್ನೋ ಸಚಿವಾಲಯ. ಯಾವ್ದ್ರಿ? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇದು ಎಐ ಯೂಸ್ ಪ್ರಮೋಟ್ ಮಾಡ್ಲಿಕ್ಕೆ ಏನಾಗೈತಿ? ಲಾಂಚ್ ಮಾಡೈತಿ. ಯಾವ ಮಿನಿಸ್ಟ್ರಿ ಅಂಡರ್ ಲಾಂಚ್ ಮಾಡೈತಿ? ಮಿಟ್ಟಿ ಅನ್ನೋ ಮಿನಿಸ್ಟ್ರಿ ಅಂಡರ್ ಲಾಂಚ್ ಮಾಡೈತಿ. ಅದಕ್ಕ ಇದ್ರದ್ದು ಏನ್ ಮುಖ್ಯ ಉದ್ದೇಶ ಆಯ್ತು ಅಂತಂದ್ರೆ ಕೃತಕ ಬುದ್ಧಿಮತ್ತೆ ನೈತಿಕ ಬಳಕೆಯನ್ನು ಖಚಿತಪಡಿಸುವುದು. ಯಾಕಂತಂದ್ರ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಅಡ್ವಾಂಟೇಜ್ ಐತೋ ಅದಕ್ಕಷ್ಟೇ ಡಿಸ್ಅಡ್ವಾಂಟೇಜು ಐತಿ. ಸೊ ಅದರದ್ದು ಕೃತಕ ಬುದ್ಧಿಮತ್ತೆ ನೈತಿಕ ಬಳಕೆಯನ್ನು ಖಚಿತಪಡಿಸು. ಯಾವ ರೀತಿ ನೈತಿಕವಾಗಿ ಮಾರಲಿ ಅದನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅದನ್ನ ಖಚಿತಪಡಿಸೋಸ್ಕರ ಏನ್ ಮಾಡಿದ್ರು? ಅಭಿಯಾನ ಮಾಡಿದ್ರು. ಎಐ ಅಪಾಯಗಳು ಮತ್ತು ಪ್ರಯೋಜನ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸುವುದು. ಓಕೆ, ಸಾರ್ವಜನಿಕ ಜಾಗೃತಿ, ಅದ್ರ ಅಪಾಯಗಳು ಏನದಾವು ಮತ್ತು ಅದರ ಪ್ರಯೋಜನಗಳೇನು, ಅಡ್ವಾಂಟೇಜಸ್ ಏನೈತಿ, ಡಿಸ್ಅಡ್ವಾಂಟೇಜಸ್ ಏನೈತಿ, ಇದ್ರ ರೀತಿ ನಾವು ಏನು ಜನರಿಗೆ ಜಾಗೃತಿ ಮೂಡಿಸೋ ಸಂಬಂಧ ಮಾಡಿತ್ತು. ಓಕೆ, ಆಮೇಲೆ ಇದೇನೈತೆ ಅಂತಂದ್ರೆ ಭಾರತದ ಆಡಳಿತದಲ್ಲಿ ಏನೈತಿ ಎಐ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಆಮೇಲೆ ಎಐ ದಿಂದ ನಮ್ಮ ಭಾರತ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರಬೇಕು ಅನ್ನೋದ್ರ ಸಂಬಂಧ ಏನ್ ಮಾಡಿದ್ರು? ಇದು ಕಾರ್ಯರೂಪಕ್ಕೆ ಬಂತು. ಅದೇ ರೀತಿ ಇದು ಏನು ಭಾರತದ ಸುರಕ್ಷತೆ ಬಗ್ಗೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ನಮ್ಮ ಭಾರತದ ಸುರಕ್ಷತೆಗೋಸ್ಕರ ಯಾವ ರೀತಿ ಟೆಕ್ನಾಲಜಿನ ನಾವು ಯೂಸ್ ಮಾಡಬಹುದು ಅನ್ನೋದ್ರ ಸಂಬಂಧ ಈ ಡಿಜಿಟಲ್ ಎಐ ಅಭಿಯಾನನ ಬಂತು. ಓಕೆ, ಮಿಟಿ ಪಾತ್ರ ಇಲ್ಲಿ ಏನೈತಿ? ಭಾರತದಲ್ಲಿ ಡಿಜಿಟಲ್ ಮತ್ತು ಎಐ ನೀತಿಗಳಿಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ನೋಡಲ್ ಸಚಿವಾಲಯವಾಗಿತ್ತು. ಓಕೆ, ನೋಡಲ್ ಸಚಿವಾಲಯವಾಗಿತ್ತು. ಪ್ರಮುಖ ಕಾರ್ಯಗಳು ಏನಪ್ಪಾ ಅಂತಂದ್ರೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಮತ್ತು ಸೈಬರ್ ಭದ್ರತಾ ನೀತಿ. ಸೈಬರ್ ಕ್ರೈಮ್ ನ ತಡೆಗಟ್ಟೋದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ? ಡಿಜಿಟಲ್ ಎಐ ಅಭಿಯಾನನ ತಂದ್ವಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗಡೆ ಯಾವ ರೀತಿ ಎಐ ನ ಅನುಷ್ಠಾನ ಮಾಡಬಹುದು, ಯಾವ ರೀತಿ ಅದನ್ನ ಅಳವಡಿಸ್ಕೊಳ್ಬಹುದು ಅನ್ನೋದ್ರ ಸಂಬಂಧ ನಾವ್ ಏನ್ ತಂದ್ವಿ? ಈ ಯೋಜನೆಯನ್ನ ತಂದ್ವಿ. ಓಕೆ, ಅದೇ ರೀತಿ ಎಐ ಮಿಟಿಯಿಂದ ಪ್ರಮುಖ ಎಐ ಉಪಕ್ರಮಗಳು ಯಾವ್ಯಾವ ಅದಾವು ಅಂತಂದ್ರೆ ಇಂಡಿಯಾ ಎಐ ಮಿಷನ್ ಅನ್ನೋದೊಂದು ಬಂತು. ಅದೇ ರೀತಿ ಜವಾಬ್ದಾರಿತ ಎಐ ಮಾರ್ಗಸೂಚಿಗಳು ಅಂತಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಎಕ್ಸಾಂಪಲ್ ಚಾಟ್ ಜಿಪಿಟಿ, ಜೆಮಿನಿ ಇವೆಲ್ಲ ಏನದಾವ್ರಿ? ಎಐ ಸ್ವರೂಪಗಳದಾವ್. ಸೊ ಇದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬಹುದು, ಯಾವ ರೀತಿ ನಾವು ಇದರಿಂದ ಮಿಸ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೇವಿ, ಅದನ್ನ ಜವಾಬ್ದಾರಿಯುತವಾಗಿ ಮಾಹಿತಿ ಕೊಡೋದಕ್ಕೋಸ್ಕರ ಇದನ್ನ ಡಿಜಿಟಲ್ ಇಂಡಿಯಾ ಉಪಕ್ರಮಗಳನ್ನ ತಂದ್ರು. ಓಕೆ, ನೆಕ್ಸ್ಟ್ ಸೆಮಿಕಂಡಕ್ಟರ್ ಮಿಷನ್ ಬೆಂಬಲಗೋಸ್ಕರ ತಂದ್ರು. ಸೊ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರೋಲ್ ಏನೈತಪ್ಪ ಅಂತಂದ್ರ ಸೈಂಟಿಫಿಕ್ ರಿಸರ್ಚ್ ಮಾಡೋದೇ ಇದ್ರದ್ದು ಮೇನ್ ರೋಲ್. ಸೈಂಟಿಫಿಕ್ ರಿಸರ್ಚ್ ಮಾಡೋದೇ ಇದನ್ನ ಮೇನ್ ರೋಲ್. ಅದೇ ರೀತಿ ಪ್ರಮೋಷನ್ ಮಾಡೋದು, ಅದೇ ರೀತಿ ಬಯೋಟೆಕ್ನಾಲಜಿ ಇದ್ರದ್ದು ಬಯೋ ರಿಲೇಟೆಡ್ ಅಂತಂದ್ರೆ ಡಿಸೀಸಸ್ ರಿಲೇಟೆಡ್ ಆಗ್ಲಿ, ಬಯೋಟೆಕ್ನಾಲಜಿ ರಿಲೇಟೆಡ್ ಆಗ್ಲಿ ಹೊಸ ಹೊಸ ಇನ್ನೋವೇಷನ್ಸ್ ಮಾಡೋದು, ಮೆಡಿಸಿನ್ಸ್ ಕಂಡು ಹಿಡೋದು ಇದ್ರದ್ದು ಮೇನ್ ಉದ್ದೇಶ ಆಗಿರ್ತದೆ. ಅದೇ ರೀತಿ ಸೈಂಟಿಫಿಕ್ ಇನ್ನೋವೇಷನ್, ಓಕೆ, ಹೊಸತನವನ್ನು ಕಂಡು ಹಿಡಿಯುವುದು, ಹೊಸತನವನ್ನು ತರುವುದು, ಭಾರತ ದೇಶದಲ್ಲಿ ಹೊಸ ಹೊಸ ಇನ್ನೋವೇಷನ್ಸ್ ನ ಮಾಡುವುದು, ಡಿಸ್ಕವರೀಸ್ ನ ಮಾಡುವುದು ಇದ್ರದ್ದು ಮುಖ್ಯ ಉದ್ದೇಶ ಆಗೈತಿ. ಓಕೆ, ಅದೇ ರೀತಿ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಓಕೆ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಏನ್ ರೋಲ್ ಐತ್ರಿ? ಸ್ಕೂಲ್ ಎಜುಕೇಶನ್ ರಿಲೇಟೆಡ್, ಹೈಯರ್ ಎಜುಕೇಶನ್ ರಿಲೇಟೆಡ್, ಅದೇ ರೀತಿ NEP ಇಂಪ್ಲಿಮೆಂಟೇಶನ್. ಓಕೆ, NEP ಇಂಪ್ಲಿಮೆಂಟೇಶನ್ ಬಗ್ಗೆ. ಓಕೆ, ನ್ಯಾಷನಲ್ ಎಜುಕೇಶನ್ ನೀವು ಎಜುಕೇಶನಲ್ ಪಾಲಿಸಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅದು ಯಾವ್ದ್ರ ಸಚಿವಾಲಯದ ಅಂಡರ್ ಬಂದೈತಿ ಅಂದ್ರ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಬಂದೈತಿ. ಅದೇ ರೀತಿ ನೀತಿ ಆಯೋಗ. ನೀತಿ ಆಯೋಗ ನಿಮ್ಗೆ ಆಲ್ರೆಡಿ ನಾ ಫಸ್ಟ್ ಕ್ಲಾಸ್ ಒಳಗೆ ಹೇಳಿನಿ, ಇದು ಪಾಲಿಸಿ ಥಿಂಕ್ ಟ್ಯಾಂಕ್, ಆಮೇಲೆ ಸ್ಟ್ರಾಟಜಿಕ್ ರೆಕಮೆಂಡೇಶನ್ಸ್ ಇರ್ತೈತಿ, ಎಐ ಡಿಸ್ಕಷನ್ ಪೇಪರ್ಸ್ ಇದ್ರಲ್ಲಿ ನಡೀತ. ಅಂತಂದ್ರೆ ಏನು? ನಮ್ಮ ಭಾರತದ ಏಳಿಗೆಗಾಗಿ ಯಾವ್ದು ದುಡಿತದ ಅಂತಂದ್ರೆ ನೀತಿ ಆಯೋಗ ದುಡಿತೈತಿ. ಗೊತ್ತಾಯ್ತ್ರಿ? ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ್ರಿ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನೈತ್ರಿ? The central government recently approved the construction of the country's first underwater twin tube road and rail tunnel. It will be built under which river? ನೋಡ್ರಿ, country's first underwater twin tube road and rail tunnel. Twin tube. ಓಕೆ, ಟ್ವಿನ್ ಟ್ಯೂಬ್ ಅಂತಂದ್ರ ಇಲ್ಲಿ ಪ್ಯಾರಲಲ್ ಟೂ ಟ್ಯೂಬ್ಸ್ ಇರ್ತಾವ, ಪ್ಯಾರಲಲ್ ಟ್ಯೂಬ್ಸ್ ಇರ್ತಾವ. ಓಕೆ, ಪ್ಯಾರಲಲ್ ಟ್ಯೂಬ್ಸ್ ಇರ್ತದ. ಒಂದು ಟನಲ್ ರೈಲ್ವೆ ಕನೆಕ್ಟ್ ಆದ್ರ, ಒಂದು ಟನಲ್ ರೈಲ್ವೆ ಕನೆಕ್ಟ್ ಆದ್ರೆ ಇನ್ನೊಂದು ಟನಲ್ ರೋಡಿಗೆ ಕನೆಕ್ಟ್ ಇರ್ತದ. ಓಕೆ, ಸೊ ಅದಕ್ಕೆ ನಾವೇನಂತೀವಿ? ಟ್ವಿನ್ ಟ್ಯೂಬ್ ಟನಲ್. ಇಂಡಿಯಾಸ್ ಫಸ್ಟ್ ಕಂಟ್ರೀಸ್ ಅಂಡರ್ ವಾಟರ್ ಟ್ವಿನ್ ಟ್ಯೂಬ್ ಟನಲ್ ರೋಡ್ ಅಂಡ್ ರೈಲ್ ಟನಲ್ ಎಲ್ಲಿ ಯಾವ ನದಿಯ ಮೇಲೆ ಇನ್ನು ಬಿಲ್ಟ್ ಮಾಡಿದ್ರು ಅಂತಂದ್ರೆ ಯಾವ ನದಿ ಮೇಲ್ರಿ? ಬ್ರಹ್ಮಪುತ್ರ ನದಿಯ ಮೇಲೆ. ಯಾವ ನದಿಯ ಮೇಲೆ? ಬ್ರಹ್ಮಪುತ್ರ ನದಿಯ ಮೇಲೆ. ಸೊ ನಿಮಗೆ ಎಕ್ಸಾಮ್ ಈಗ ಇಂಡಿಯಾಸ್ ಫಸ್ಟ್,
ಓಕೆ ವುಮೆನ್ಸ್ ಫಸ್ಟ್ ಏನೇ ಬಂದ್ರು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಟ್ಯೂಬ್ ಟನಲ್, ಟ್ವಿನ್ ಟ್ಯೂಬ್ ಟನಲ್, ರೋಡ್ ಅಂಡ್ ರೈಲ್ವೆ ಟನಲ್ ಯಾವ ನದಿಯ ಮೇಲೆ ಬಿಲ್ಟ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಬ್ರಹ್ಮಪುತ್ರ ನದಿಯ ಮೇಲೆ. ಓಕೆ ಸೊ ನೋಡ್ರಿ ಇದು ಸರ್ವ ಅಂದ್ರೆ ಇಲ್ಲಿ ಏನಂತಂದ್ರೆ ಯಾವುದೇ ರೀತಿ ಕ್ಲೈಮೆಟಿಕ್ ಕಂಡೀಷನ್ಸ್ ಇರ್ಲಿ, ಓಕೆ ಯಾವುದೇ ರೀತಿ ಕ್ಲೈಮೆಟಿಕ್ ಕಂಡೀಷನ್ ಇದ್ರು ಈಸಿಯಾಗಿ ಏನ್ ಮಾಡ್ಬೋದು ಸಂಚಾರ ಮಾಡ್ಬೋದು ಅಂತ ಹೇಳ್ಯಾರ. ಓಕೆ ನಾರ್ತ್ ಈಸ್ಟ್ ಸಂಪರ್ಕವನ್ನು ಅಂದ್ರೆ ನಾರ್ತ್ ಈಸ್ಟ್ ಇಂಡಿಯಾ, ನಾರ್ತ್ ಈಸ್ಟ್ ಕನೆಕ್ಷನ್ಸ್ ನ ಈಸಿಯಾಗಿ ಇದನ್ನ ಏನ್ ಮಾಡ್ತೈತಿ ಸುಧಾರಣೆ ಮಾಡ್ತೀವಿ. ಆಮೇಲೆ ಇದ್ರದ್ದು ಎಷ್ಟು ಕಿಲೋಮೀಟರ್ ದೂರ ಕಡಿಮೆ ಮಾಡ್ತದ, 240 ಕಿಲೋಮೀಟರ್ ಏನ್ ಮಾಡ್ತದ ದೂರವನ್ನ ಕಡಿಮೆ ಮಾಡ್ತದೆ. ಈ ಟನಲ್ ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ 240 ಕಿಲೋಮೀಟರ್ ದೂರವನ್ನ ಕಡಿಮೆ ಮಾಡ್ತದೆ. ಅದೇ ರೀತಿ 340 ಕಿಲೋಮೀಟರ್ ಪ್ರಯಾಣ ಸಮಯದಂದು 6 ಗಂಟೆಯಿಂದ 1 ಗಂಟೆ ತನಕ ಕಡಿಮೆಗೊಳಿಸ್ತೈತಿ. ಓಕೆ 6 ಗಂಟೆಯಿಂದ 1 ಗಂಟೆ ತನಕ ಕಡಿಮೆಗೊಳಿಸ್ತೈತಿ. ಟ್ವಿನ್ ಟ್ಯೂಬ್ ಎಂದರೇನು? ಟ್ವಿನ್ ಟ್ಯೂಬ್ ಎಂದರೇನು? ಟ್ವಿನ್ ಟ್ಯೂಬ್ ಸುರಂಗ ಅಂದ್ರೆ ಎರಡು ಸಮಾನಾಂತರ ಸುರಂಗಗಳು, 2 ಪ್ಯಾರಲಲ್ ಟನಲ್ಸ್. 2 ಪ್ಯಾರಲಲ್ ಟನಲ್ಸ್, ಒನ್ ಟನಲ್ ರಸ್ತೆ ಸಂಚಾರಕ, ಇನ್ನೊಂದು ಟನಲ್ ರೈಲ್ವೆ ಕನೆಕ್ಟಿಗೆ ಒಂದು, ರೋಡ್ ಕನೆಕ್ಷನ್ ಒಂದು. ಓಕೆ ತಿಳಿತ್ರಿ? ಸೊ ನೆಕ್ಸ್ಟ್ ನೋಡ್ರಿ, ಬ್ರಹ್ಮಪುತ್ರ ನದಿ ಕಡೆನೆ ಯಾಕಂತಂದ್ರೆ ಬಿಕಾಸ್ ಬ್ರಹ್ಮಪುತ್ರ ರಿವರ್ ಇಸ್ ದ ವೈಡೆಸ್ಟ್ ರಿವರ್. ಓಕೆ ವೈಡೆಸ್ಟ್ ರಿವರ್ ಒಳಗಡೆ ಒಂದಾದಂತ ರಿವರ್ ಯಾವ್ದಪ್ಪ ಅಂತಂದ್ರೆ ಬ್ರಹ್ಮಪುತ್ರ ನದಿ. ಸೊ ಎಷ್ಟು ಅಗಲ ಇರ್ತದಲ್ಲ ಅಷ್ಟು ಟನಲ್ಸ್ ಪ್ಯಾರಲಲ್ ಆಗಿ ಕೂಡ್ತಾವ ಅಂತೇಳಿ ಈ ಏನಾಯ್ತು ನದಿನ ಚೂಸ್ ಮಾಡ್ಕೊಂಡ್ರು. ಓಕೆ ಸೊ ಇದು ಸೇತುವೆ ಮಾತ್ರ ಸಂಪರ್ಕಕ್ಕೆ ಕಷ್ಟ, ಇದಂದ್ರೆ ಸೇತುವೆ ನಿರ್ಮಾಣಕ್ಕಷ್ಟೇ ಕಷ್ಟ. ಸಂಪರ್ಕ ಅಂದ್ರೆ ಸೇತುವೆ ಸಂಪರ್ಕಕ್ಕೆ ಕಷ್ಟ ಅಂದ್ರೆ ಏನು, ಬೋಟ್ ನಾಗ ಹೋಗ್ತಿರ್ಬೇಕಾದ್ರೆ ಬೋಟ್ ನಾಗ ಏನಾದ್ರೂ ಲಾಜಿಸ್ಟಿಕ್ಸ್ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಕಷ್ಟ ಆಗ್ತೈತಿ. ಆಮೇಲೆ ಬಿಕಾಸ್ ಇದ್ರದ್ದು ಪ್ರವಾಹ ಜಾಸ್ತಿ ಇರ್ತೈತಿ. ಸೊ ಅದರ ಸಂಬಂಧ ಏನ್ ಮಾಡಿದ್ರು ಟನಲ್ಸ್ ನ ಕ್ರಿಯೇಟ್ ಮಾಡಿದ್ರು. ಓಕೆ ನೆಕ್ಸ್ಟ್ ಯೋಜನೆಯ ಉದ್ದೇಶಗಳಂತ ಏನಪ್ಪಾ ಅಂತಂದ್ರೆ ಆಸಾಂ ಮತ್ತು ಅರುಣಾಚಲ್ ಪ್ರದೇಶ ನಡುವಿನ ವೇಗದ ಸಂಚಾರ ಕಡಿಮೆಗೊಳಿಸುವುದು. ಆಸಾಂ ಮತ್ತು ಅರುಣಾಚಲ್ ಪ್ರದೇಶದ ನಡುವಿನ ವೇಗದ ಸಂಚಾರವನ್ನು ಟ್ರಾವೆಲಿಂಗ್ ಟೈಮ್ ನ ಕಡಿಮೆ ಮಾಡೋ ಸಂಬಂಧ. ಅದೇ ರೀತಿ ಕಡಿಮೆ ಪ್ರಯಾಣ ಟ್ರಾವೆಲಿಂಗ್ ಟೈಮ್ ನ ಕಡಿಮೆ ಮಾಡೋದ್ರ ಸಂಬಂಧ. ಆಮೇಲೆ ಯಾವುದೇ ರೀತಿ ಏನೈತಿ ಕ್ಲೈಮೆಟಿಕ್ ಕಂಡೀಷನ್ ಇದ್ರು ಈಸಿಯಾಗಿ ಟ್ರಾವೆಲ್ ಮಾಡೋ ಸಂಬಂಧ ಈ ಪ್ರಾಜೆಕ್ಟ್ ನ ಕೈಗೊಂಡ್ರು. ಓಕೆ ಆಮೇಲೆ ಇನ್ನೊಂದ್ ಏನೈತಂತಂದ್ರ ಫಾಸ್ಟರ್ ಮೂವ್ಮೆಂಟ್. ಓಕೆ ಚೀನಾ ಗಡಿ ಬಳಿ ಏನಾಗ್ಲಿಕ್ಕತ್ತಂದ್ರ ಎಲ್ಲಾ ರೀತಿ ಮೂವ್ಮೆಂಟ್ಸ್, ಎಲ್ಲಾ ರೀತಿ ಚಲನಗಳು ಫಾಸ್ಟ್ ಆಗ್ಲಿಕ್ಕತ್ತಾವ. ಸೊ ಅದರ ಸಂಬಂಧ ನಾವು ಅದನ್ನ ತಡೆಗಟ್ಟೋ ಸಂಬಂಧ ನಮ್ಮ ಮಿಲಿಟರಿ ಆಪರೇಷನ್ಸ್ ಏನೇ ಇದ್ರು ಈ ಟನಲ್ ಮುಖಾಂತರ ಈಸಿಯಾಗಿ ಅವರು ಹೋಗಿ ಅಲ್ಲಿ ಸೇರ್ಕೋಬೇಕು. ಅದ್ರ ಸಂಬಂಧ ಏನ್ ಮಾಡಿದ್ರು ಈ ಟನಲ್ ನ ಬಿಲ್ಡ್ ಮಾಡ್ಲಿಕ್ಕ ಸ್ಟಾರ್ಟ್ ಮಾಡಿದ್ರು. ಗೊತ್ತಾಯ್ತ್ರಿ? ಸೊ ನೋಡ್ರಿ ಇಲ್ಲಿ ಆರ್ಥಿಕ ಅಭಿವೃದ್ಧಿನಿ ಎಕನಾಮಿಕಲ್ ಕಂಡೀಷನ್ ಇಂಪಾರ್ಟೆಂಟ್. ಎಕನಾಮಿಕಲ್ ಕಂಡೀಷನ್ ಯಾವ ರೀತಿ ಇಂಪಾರ್ಟೆಂಟ್ ಐತೆ ಅಂತಂದ್ರೆ ವ್ಯಾಪಾರ ಹೆಚ್ಚಿಸ್ತದೆ. ಸೊ ಟನಲ್ ಆಗೋದ್ರಿಂದ ಏನಾಗ್ತದ ವ್ಯಾಪಾರ ಇಲ್ಲಿಂದ ಏನಾಗ್ತೈತಿ ಅಲ್ಲಿ ಸೇರ್ಕೊಂತದ, ಅಲ್ಲಿಂದ ಏನಾಗ್ತದೆ ಈ ಕಡೆ ಸೇರ್ಕೊಂತದ. ಅಂದ್ರೆ ಎಕನಾಮಿಕಲಿ ಕಂಡೀಷನ್ ಆರ್ಥಿಕ ಪರಿಸ್ಥಿತಿ ಏನಾಗ್ತೈತಿ ಇಂಪ್ರೂವ್ಮೆಂಟ್ ಆಗ್ತೈತಿ ಅಂತ ಹೇಳಿಕತ್ತಾರ. ಅದೇ ರೀತಿ ಟೂರಿಸಂ ಏನಾಗ್ತೈತಿ ಇಂಪ್ರೂವ್ಮೆಂಟ್ ಆಗ್ತದೆ. ಟೂರಿಸ್ಟ್ ಪ್ಲೇಸಸ್ ಟೂರಿಸಂ ಏನಾಗ್ಲಿಕ್ಕತ್ತದ ಇಂಪ್ರೂವ್ಮೆಂಟ್ ಆಗ್ತೈತಿ. ಸೊ ಅದ್ರ ಸಂಬಂಧ ಇದನ್ನ ಕೈಗೊಂಡ್ರು. ಓಕೆ ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ನಾನ್ ನಿಮ್ಗೆ ಇಲ್ಲಿ ಮಟ್ಟ ಹೇಳಿತ್ತು ಅಂತಂದ್ರೆ ಟ್ವಿನ್ ಟ್ಯೂಬ್ ಟನಲ್ ಬಗ್ಗೆ ಹೇಳಿದೆ. ಓಕೆ ಟ್ವಿನ್ ಟ್ಯೂಬ್ ಅಂಡರ್ ವಾಟರ್ ಟ್ವಿನ್ ಟ್ಯೂಬ್ ಟನಲ್ ಬಗ್ಗೆ ಹೇಳಿದೆ. ಇದೇ ರೀತಿ ರಿವರ್ಸ್ ಮೇಲೆ ಮಾಡಿರುವಂತಹ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಒಂದಿಷ್ಟು ನಿಮಗೆ ಗ್ಲಿಮ್ಸ್ ಕೊಡ್ತೀನಿ, ನೋಡ್ಕೊಂತ ಹೋಗ್ರಿ. ಅಂಡರ್ ವಾಟರ್ ಮೆಟ್ರೋ ಟನಲ್. ಓಕೆ ಇದು ಆಪರೇಷನ್ ಅಂದ್ರೆ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಇತ್ತು. ಆಲ್ಮೋಸ್ಟ್ ಈ ಇಯರ್ ಒಳಗಡೆ ಇದೇನಾಗ್ತದೆ 2026 ಅನ್ನೋಷ್ಟ್ರೊಳಗೆ ಏನಾಗ್ತದೆ ಕನ್ಸ್ಟ್ರಕ್ಷನ್ ಫಿನಿಶ್ ಆಗ್ತೈತಿ, ಇನಾಗ್ರೇಷನ್ ಆಗ್ತೈತಿ. ಓಕೆ ಏನೈತಿ ಕೋಲ್ಕತ್ತಾ ಈಸ್ಟ್ ವೆಸ್ಟ್ ಮೆಟ್ರೋ ಅಂತ ಕರಿತೇವೆ. ಕೋಲ್ಕತ್ತಾ ಈಸ್ಟ್ ವೆಸ್ಟ್ ಮೆಟ್ರೋ ಯಾವ ರಿವರ್ ಅಂಡರ್ ಅಂತಂದ್ರೆ ಹುಗ್ಲಿ ರಿವರ್ ಅಂಡರ್. ಯಾವ ರಿವರ್ ಅಂಡರ್ ರೀ? ಹುಗ್ಲಿ ರಿವರ್ ಅಂಡರ್. ಇದು ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಟನಲ್ ಆಗ್ತದೆ. ಇಂಡಿಯಾಸ್ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಟನಲ್. ಫಸ್ಟ್ ಅಂಡರ್ ವಾಟರ್ ಟ್ವಿನ್ ಟ್ಯೂಬ್ ಮೆಟ್ರೋ ಟನಲ್ ಬೇರೆ, ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಟನಲ್ ಬೇರೆ. ಸೊ ಕ್ವಶನ್ ಒಳಗೆ ಟ್ವಿಸ್ಟ್ ಮಾಡ್ತಾನ ನೋಡ್ಕೋರಿ. ಸೊ ಇದು 2024 ಒಳಗಡೆ ಬಿಲ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದ್ರದ್ದು ಎಷ್ಟು ಲೆಂತ್ ಅಂಡರ್ ರಿವರ್ ಎಷ್ಟು ಐತಿ ಲೆಂತ್ 520 ಮೀಟರ್ ಅಂಡರ್ ವಾಟರ್ ನಾಗ ಇದೇನ್ ಮಾಡ್ಲಿಕ್ಕತ್ತಾರ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕತ್ತಾರ. ಓಕೆ ಗೊತ್ತಾಯ್ತ್ರಿ? ಸೊ ನೋಡ್ರಿ ಇದು ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಅಂತಂದ್ರೆ ಕೋಲ್ಕತ್ತಾ, ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಟನಲ್ ಅಂದ್ರೆ ಕೋಲ್ಕತ್ತಾ, ಫಸ್ಟ್ ಅಂಡರ್ ವಾಟರ್ ರೋಡ್ ರೈಲ್ ಟನಲ್ ಅಂತಂದ್ರೆ ಬ್ರಹ್ಮಪುತ್ರ ಪ್ರಾಜೆಕ್ಟ್. ಫಸ್ಟ್ ಅಂಡರ್ ವಾಟರ್ ರೋಡ್ ರೈಲ್ ಟನಲ್ ಅಂತಂದ್ರೆ ಬ್ರಹ್ಮಪುತ್ರ ಪ್ರಾಜೆಕ್ಟ್. ಸ್ಟ್ಯಾಟಿಕ್ ಪಾರ್ಟ್ ಸರಿಯಾಗಿ ನೆನಪಿಟ್ಕೋರಿ. ಓಕೆ ಅದೇ ರೀತಿ ಮೌಂಟೇನ್ ಸ್ಟ್ರಾಟಜಿಕ್ ಟನಲ್ಸ್. ಈಗ ಪರ್ವತಗಳಲ್ಲಿ ಏನ್ ಮಾಡ್ಲಿಕ್ಕತ್ತಾರ ಸುರಂಗ ಮಾರ್ಗಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕತ್ತಾರ. ಸೊ ಅದ್ರದ್ದು ಯಾವ್ದಪ್ಪ ಅಂತಂದ್ರೆ ಅಟಲ್ ಟನಲ್. ಲೊಕೇಶನ್ ಎಲ್ಲಿ? ಹಿಮಾಚಲ್ ಪ್ರದೇಶದಾಗ. ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಅಬೌವ್ 10,000 ಫೀಟ್. ಅಬೌವ್ 10,000 ಫೀಟ್ ಮೌಂಟೇನ್ ಅಬೌವ್ 10,000 ಫೀಟ್ ಅಬೌವ್ ಏನ್ ಮಾಡ್ಲಿಕ್ಕತ್ತಾರ ಈ ಟನಲ್ ನ ಕನ್ಸ್ಟ್ರಕ್ಷನ್ ಮಾಡ್ಯಾರ. ಇದಕ್ಕ ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್ ಅಂತ ಕರಿತೇವ್ ನಾವು.
ಓಕೆ ನೆಕ್ಸ್ಟ್ ಜೋಜಿಲಾ ಟನಲ್ ಇದನ್ನು ಅಂಡರ್ ಕನ್ಸ್ಟ್ರಕ್ಷನ್ ಒಳಗಡೆ ಐತಿ. ವಿಲ್ ಕನೆಕ್ಟ್ ಶ್ರೀನಗರ್ ಲೇ ಹೈವೇ. ಶ್ರೀನಗರ್ ಮತ್ತ ಲೇ ಹೈವೇ ಇದೇನ್ ಮಾಡ್ತೈತಿ ಕನೆಕ್ಟ್ ಮಾಡ್ತೈತಿ. ಓಕೆ ನೋಡ್ರಿ ಅದೇ ರೀತಿ ಒಂದಷ್ಟು ಇಂಪಾರ್ಟೆಂಟ್ ಏರಿಯಾಸ್ ಹೇಳ್ತೀನಿ ನಾನು ನಿಮಗೆ. ಅಂತಂದ್ರ ಒಂದಿಷ್ಟು ನಿಮಗೆ ಪ್ರಾಜೆಕ್ಟ್ಸ್ ನ ಹೇಳ್ಕೊಂತ ಹೋಗ್ತೀನಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ಡ್ ಆಗಿ ಸರ್ಚ್ ಮಾಡ್ರಿ. ಓಕೆ ಹೈ ಸ್ಪೀಡ್ ರೇಲ್ ಅಂಡ್ ರೇಲ್ ಮಾಡರ್ನೈಸೇಷನ್. ಫಸ್ಟ್ ಅಂತ ಯಾವ್ದು ಹೈ ಸ್ಪೀಡ್ ರೇಲ್ ಅಂಡ್ ರೇಲ್ ಮಾಡರ್ನೈಸೇಷನ್. ಫಸ್ಟ್ ಇಂಡಿಯಾಸ್ ಹೈ ಸ್ಪೀಡ್ ರೇಲ್ ಯಾವ್ದು ನೋಡ್ಕೋರಿ. ಓಕೆ ನ್ಯಾಷನಲ್ ಹೈ ಸ್ಪೀಡ್ ರೇಲ್ ಕಾರ್ಪೊರೇಷನ್ ಲಿಮಿಟೆಡ್ NHSCR ಬಗ್ಗೆ ಸ್ವಲ್ಪ ನೋಡ್ಕೋರಿ. ಅದೇ ರೀತಿ ಅದರ ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಯಾವ್ದಿತ್ತು ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಇತ್ತು. ಓಕೆ ಇಂಡಿಯಾಸ್ ಫಸ್ಟ್ ಬುಲೆಟ್ ಟ್ರೈನ್ ಟಾರ್ಗೆಟ್ ಇತ್ತು. ಇಂಡಿಯಾಸ್ ಫಸ್ಟ್ ಬುಲೆಟ್ ಟ್ರೈನ್ ಮಾಡುವಂತ ಟಾರ್ಗೆಟ್ ಇತ್ತು. ಅದೇ ರೀತಿ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಬಗ್ಗೆ ಸ್ವಲ್ಪ ನೋಡ್ಕೋರಿ. ವೆಸ್ಟ್ ಡೆಡಿಕೇಟೆಡ್ ಈಸ್ಟ್ ವೆಸ್ಟರ್ನ್ DFC ಈಸ್ಟರ್ನ್ DFC ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೋರಿ. ಅದೇ ರೀತಿ ಒಂದಿಷ್ಟು ಪ್ರಾಜೆಕ್ಟ್ಸ್ ನಿಮಗೆ ಹೆಸರು ಕೊಡಾಕತ್ತೀನಿ ಅದ್ರ ಬಗ್ಗೆ ನೀವು ಸ್ವಲ್ಪ ವರ್ಕ್ ಮಾಡ್ಕೋರಿ. ಯಾವ್ದು PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್, ಭಾರತ್ ಮಲಾ ಪರಿಯೋಜನಾ, ಸಾಗರ್ ಮಲಾ ಪ್ರೋಗ್ರಾಮ್ ಬಗ್ಗೆ, ಅದೇ ರೀತಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಬಗ್ಗೆ ನೋಡ್ಕೋರಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಬಗ್ಗೆ ನಾನು ನಿಮಗೆ ಫಸ್ಟ್ ಕ್ಲಾಸ್ ನಾಗ ಹೇಳಿದ್ದೆ. ಓಕೆ ನಮಾಮಿ ಗಂಗೆ ಪ್ರೋಗ್ರಾಮ್. ನಮಾಮಿ ಗಂಗೆ ಪ್ರೋಗ್ರಾಮ್ ಬಹಳ ಸತಿ ನಿಮಗೆ ಎಕ್ಸಾಮ್ ದ ಕ್ವಶನ್ ನ ಕೇಳಾನ. ಓಕೆ ಅದೇ ರೀತಿ ಜಲ್ ಜೀವನ್ ಮಿಷನ್ ಇದನ್ನು ಕೇಳಾನ ಎಕ್ಸಾಮ್ ಈಗ. ಓಕೆ ಸೊ ಇದ್ರ ಬಗ್ಗೆ ಇವು ಪ್ರೋಗ್ರಾಮ್ಸ್ ಇವು ಮಿಷನ್ಸ್ ಬಗ್ಗೆ ನೀವು ಸ್ವಲ್ಪ ಓದ್ಕೋರಿ. ನೆಕ್ಸ್ಟ್ ಯಾವ್ದೈತಿ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಬಗ್ಗೆ ನೋಡ್ಕೋರಿ. ಅದೇ ರೀತಿ ಇಂಡಿಯಾ AI ಮಿಷನ್ ಬಗ್ಗೆ ನೋಡ್ಕೋರಿ. ಆತ್ಮ ನಿರ್ಭರ್ ಭಾರತ್ ಬಗ್ಗೆ ನೋಡ್ಕೋರಿ. ಡಿಫೆನ್ಸ್ ಒಳಗಡೆ ಆತ್ಮ ನಿರ್ಭರ್ ಭಾರತ್ ಯಾವ ರೀತಿ ಇಂಪಾರ್ಟೆಂಟ್ ಆಗ್ತೈತಿ. ನಮ್ಮ ದೇಶದ ಮಿಸೈಲ್ ಗಳನ್ನ ನಾವೇ ಏನ್ ಮಾಡ್ಬೇಕು ಅಭಿವೃದ್ಧಿ ಪಡಿಸಬೇಕು. ಬೇರೆ ಕಂಟ್ರಿ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ಆತ್ಮ ನಿರ್ಭರ್ ಭಾರತ್ ಇನ್ ಡಿಫೆನ್ಸ್ ನಿಮಗೆ ಎಸ್ಸೆಗ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದೇ ರೀತಿ ಪಂಬನ್ ರೈಲ್ವೆ ಬ್ರಿಡ್ಜ್, ಚೀನಾಬ್ ರೈಲ್ ಬ್ರಿಡ್ಜ್, ಅತಲ್ ಸೇತು, ಬೋಗಿಬಿಲ್ ಬ್ರಿಡ್ಜ್. ಆಮೇಲೆ ಇದು ಎಕ್ಸಾಮ್ ಈಗ ಇಂಪಾರ್ಟೆಂಟ್ ಐತಿ ಯಾವ್ದಂತಂದ್ರೆ ಧೋಲಾ ಸಾದಿಯಾ ಬ್ರಿಡ್ಜ್, ಭೂಪೇನ್ ಹಜಾರಿಕಾ ಸೇತು. ಭೂಪೇನ್ ಹಜಾರಿಕಾ ಸೇತು ಎಕ್ಸಾಮಿಗೆ ಇಂಪಾರ್ಟೆಂಟ್ ಐತಿ. ಸೊ ಇವೆಲ್ಲ ಸ್ವಲ್ಪ ನಾನು ನಿಮಗೆ ಆಲ್ರೆಡಿ ಏನ್ ಕೊಟ್ಟಿನಿ ಏರಿಯಾಸ್ ಕೊಟ್ಟಿನಿ ಇದ್ರ ಮೇಲೆ ನೀವು ಸ್ವಲ್ಪ ವರ್ಕ್ ಮಾಡ್ರಿ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೀವು ಮೂವ್ ಆಗೋಣ್ರಿ. ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಬಿಕಮ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಟ್ರಾನ್ಸ್ಫರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸಬ್ಸಿಡೀಸ್ ಯೂಸಿಂಗ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಆಥರೈಸ್ಡ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡ್ರಿ PDS ಸಿಸ್ಟಮ್ ಅಂತ ಹೇಳ್ತೀವಿ. PDS ಸಿಸ್ಟಮ್ ಅಂತ ಹೇಳ್ತೀವಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತಂದ್ರೇನು. ಗೌರ್ಮೆಂಟ್ PDS ಸಿಸ್ಟಮ್ ಅಂದ್ರ ನಮಗ ವೀಟ್ ರೈಸ್ ಆಮೇಲೆ ಸಮ್ ಏರಿಯಾಸ್ದಾಗ ಅಷ್ಟೇ ಕೆರೋಸಿನ್ ಆಯಿಲ್ ನ ಪ್ರೊವೈಡ್ ಮಾಡ್ತಿತ್ಲಾ ಹೌದಿಲ್ಲ ಗೊತ್ತೈತ್ರಿ ಅದ್ರ ಬಗ್ಗೆ. ಸೊ ಇದು ಏನ್ ಮಾಡ್ಲಿಕ್ಕತ್ತದ ಯಾವ ಸ್ಟೇಟ್ PDS ಸಿಸ್ಟಮ್ ನ ಸಬ್ಸಿಡಿ ಮುಖಾಂತರ ಅಂದ್ರೆ ಡಿಜಿಟಲ್ ಕರೆನ್ಸಿ ಮುಖಾಂತರ ಪಡ್ಕೊಳಿಕತೈತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಂತ ಕೇಳ. ಯಾವ ಸ್ಟೇಟ್ ರೀ ಗುಜರಾತ್. ಯಾವ ಸ್ಟೇಟ್ ರೀ ಗುಜರಾತ್ ಸ್ಟೇಟ್. ಓಕೆ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ್ರಿ. ನೋಡ್ರಿ CBDC ಅಂತಂದ್ರೆ ಏನು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಸೊ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಯಾವ್ದು ಬರ್ತೈತಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತೈತಿ. ಸೊ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಓಕೆ ಸಾರ್ವಭೌಮ ಕರೆನ್ಸಿಯ ಡಿಜಿಟಲ್ ರೂಪ. ಓಕೆ ಇದೇನೈತಿ ಸಾರ್ವಭೌಮ ಕರೆನ್ಸಿಯ ಡಿಜಿಟಲ್ ರೂಪ ಆಗಿರ್ತೈತಿ. ಓಕೆ ಕೇಂದ್ರ ಬ್ಯಾಂಕಿನಿಂದ ಅಂದ್ರೆ ಸೆಂಟ್ರಲ್ ಬ್ಯಾಂಕಿನಿಂದ ಹೊರಡಿಸಲಾಗಿದೆ. ಓಕೆ ಇದು ಸೆಂಟ್ರಲ್ ಬ್ಯಾಂಕ್ ಇಂದ ಹೊರಡಿಸಲಾಗಿರ್ತಿ. ಓಕೆ ಮತ್ತು ನಿಯಂತ್ರಿಸಲ್ಪಡುತ್ತದೆ. ಈ CBDC ಏನೈತಲ್ಲ ಸೆಂಟ್ರಲ್ ಬ್ಯಾಂಕ್ ಇಂದ ಇಶ್ಯೂ ಆಗ್ತೈತಿ ಮತ್ತು ಅದೇ ರೀತಿ ಸೆಂಟ್ರಲ್ ಬ್ಯಾಂಕ್ ದಿಂದ ನಿಯಂತ್ರಿಸಲ್ಪಡುತ್ತೆ. ರೆಗ್ಯುಲೇಟೆಡ್ ಅಂಡ್ ಇಶ್ಯೂಡ್ ಬೈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಭೌತಿಕ ರೂಪಾಯಿ ಅಂತೆ ಕಾನೂನುಬದ್ಧ ಟೆಂಡರ್ ಅನ್ನ ವಹಿಸ್ಕೊಳ್ತೈತಿ. ಭೌತಿಕ ರೂಪಾಯಿ ಅಂತೆ ಕಾನೂನುಬದ್ಧ ಟೆಂಡರ್ ಅನ್ನ ಇದೇನ್ ಮಾಡ್ತೈತಿ ವಹಿಸ್ಕೊಳ್ತೈತಿ. ಭಾರತದಲ್ಲಿ ಇದು ಏನಂತ ಕರಿತೇವೆ ಅಂತಂದ್ರೆ ಡಿಜಿಟಲ್ ರೂಪಾಯಿ ಅಂತ ಕರಿತೇವೆ. ಈ ರೂಪಾಯಿ ಅಂತ ಕರಿತೀವಿ ಡಿಜಿಟಲ್ ರುಪೀಸ್ ಅಂತ ಹೇಳಿ ಇದನ್ನ ಭಾರತದಲ್ಲಿ ನಾವು ಕರಿತೇವೆ. ಇದು ನೆನ್ಪಿಟ್ಕೋರಿ ಎಕ್ಸಾಮಿಗೆ ಕೇಳ್ಬೋದು. ಇಂಡಿಯಾದಲ್ಲಿ ಏನಂತ ಕರಿಬಹುದು ಅಂತ ನಿಮ್ಗ ಹೇಳ್ಕೊಡ್ಬೋದು. ಇದನ್ನ ಯಾರು ಪ್ರಾರಂಭಿಸ್ಯಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾರ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ ಭಾರತದೊಳಗೆ ಏನೇ ಬ್ಯಾಂಕಿಂಗ್ ರಿಲೇಟೆಡ್ ಏನೇ ಇಂಪ್ರೂವ್ಮೆಂಟ್ ಆಗ್ಲಿ ಅದನ್ನ ಮಾಡೋರು ಯಾರ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ದವ್ರೆ ಗೊತ್ತೈತ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಟೈಪ್ಸ್ ಅದಾವ ನೋಡ್ರಿ. ಒಂದು ರಿಟೇಲ್ ಒಂದು ಹೋಲ್ಸೇಲ್. ಓಕೆ ಚಿಲ್ಲರೆ CBDC ಅಂತ ಕರಿತೇವಿ. ಆಮೇಲೆ ಸಗಟು CBDC ಅಂತ ಕರಿತೇವಿ. ಓಕೆ ಸಾರ್ವಜನಿಕ ಬಳಕೆಗಾಗಿ ನಾವ್ ಏನ್ ಮಾಡ್ತೇವಿ ರಿಟೇಲ್ CBDC ನ ಯೂಸ್ ಮಾಡ್ತೇವಿ. ಅದೇ ರೀತಿ ಅಂತರ್ ಬ್ಯಾಂಕ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಸಂಬಂಧ ನಾವ್ ಏನ್ ಮಾಡ್ತೀವಿ ಹೋಲ್ಸೇಲ್ CBDC ನ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ನಾವ್ ಏನ್ ಮಾಡ್ತೀವಿ ಯೂಸ್ ಮಾಡ್ತೇವಿ. ಓಕೆ ಗೊತ್ತಾಯ್ತ್ರಿ. ಇಲ್ಲಿ ನೋಡ್ರಿ PDS ಭಾರತದ ಆಹಾರ ಭದ್ರತಾ ಕಾರ್ಯಕ್ರಮವಾಗಿದ್ದು PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ಆಲ್ರೆಡಿ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ. ವೀಟ್ ರೈಸ್ ಮತ್ತೆ ಸಮ್ ಏರಿಯಾದಾಗ ಕೆರೋಸಿನ್ ಆಯಿಲ್ ಏನ್ ಮಾಡ್ತಿದ್ದು ಡಿಸ್ಟ್ರಿಬ್ಯೂಟ್ ಮಾಡ್ತೈತಿ. ಓಕೆ ಡಿಸ್ಟ್ರಿಬ್ಯೂಟ್
ಮಾಡ್ತೈತಿ. ಏನೈತ್ ನೋಡ್ರಿ, ಅದೇ ನೋಡ್ರಿ, ಅಕ್ಕಿ, ಗೋಧಿ, ಸಕ್ಕರೆ, ಸೀಮೆ ಎಣ್ಣೆ ಕೆಲವು ಪ್ರದೇಶಗಳಲ್ಲಿ ಒದಗಿಸ್ತದೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಓಕೆ, ಇದು ಯಾವ್ದು ಕಾಯ್ದೆ ಅಡಿ ಬಂದದಂತಂದ್ರ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ 2013 ಅಡಿಯಲ್ಲಿ ಇದೇನಾಯ್ತು ಜಾರಿಗೆ ತಂದಿತ್ತು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಅಂಡ್ರ ಇದನ್ನ ಏನ್ ಮಾಡಿದ್ರು, ಜಾರಿಗೆ ತಂದರು. ಓಕೆ, ಇದು PDS ನಲ್ಲಿ CBDC ಯಾಕೆ ಇನ್ವಾಲ್ವ್ ಮಾಡಿದ್ರು, CBDC PDS ಒಳಗಡೆ ಯಾಕ ಇನ್ವಾಲ್ವ್ ಮಾಡಿದ್ರು ಅಂತಂದ್ರೆ, ಇಲ್ಲಿ PDS ಸಿಸ್ಟಮ್ ಅಂಡ್ರಿ ಏನ್ ಆಗ್ಲಿಕ್ಕತ್ತದಂದ್ರ ಭ್ರಷ್ಟಾಚಾರ ಜಾಸ್ತಿ ಆಗ್ಲಿಕ್ಕತ್ತದ. ಅಂದ್ರೆ ಕೆರೋಸಿನ್ ಆಯಿಲ್ ತಗೊಳ್ಳೋದು ಬೇರೆ ಎಲ್ಲೋ ಹೋಗಿ ಮಾರೋದು. ಓಕೆ, ಅಕ್ಕಿ ಗೋಧಿಗಳನ್ನ ತಗೊಳ್ಳೋದು ಬೇರೆ ಎಲ್ಲೋ ಹೋಗಿ ಮಾರೋದು. ಸೊ ಸೋರಿಕೆ ಜಾಸ್ತಿ ಆಗ್ಲಿಕ್ಕತ್ತೈತಿ. ಅದೇ ರೀತಿ ಭ್ರಷ್ಟಾಚಾರ ಜಾಸ್ತಿ ಆಗ್ಲಿ. ಸೊ ಇದನ್ನೆಲ್ಲಾ ತಡೆಗಟ್ಟೋ ಸಂಬಂಧ ಅಂದ್ರೆ CBDC ಇನ್ವಾಲ್ವ್ ಮಾಡೋದ್ರಿಂದ ಏನಾಗ್ತದೆ, ಡಿಜಿಟಲ್ ಕರೆನ್ಸಿ ಇರ್ತೈತಲ್ಲ, ಸೊ ಅಲ್ಲಿ ಏನಾಗ್ತದ, ನಮಗ ಟ್ರಾನ್ಸ್ಪರೆನ್ಸ್ ಸಿಸ್ಟಮ್ ಇರ್ತದೆ. ಅಂದ್ರೆ ಏನು, ನಮಗ ಗೊತ್ತಾಗ್ತೈತಿ ಎಲ್ಲೆಲ್ಲಿ ಎಷ್ಟೆಷ್ಟು ಹೊಂಟೈತಿ ಅಂತೇಳಿ. ಸೊ ಅದ್ರ ಸಂಬಂಧ ಏನಾಯ್ತು, ಇಲ್ಲಿ CBDC ನ ಇನ್ವಾಲ್ವ್ ಮಾಡಿದ್ವಿ. ನೋಡ್ರಿ, ನೇರ ಲಾಭ ವರ್ಗಾವಣೆಯನ್ನು ಖಚಿತಪಡಿಸುತ್ತದೆ, ಸೋರಿಕೆ ಮತ್ತು ಭ್ರಷ್ಟಾಚಾರವನ್ನು ಕಡಿಮೆ ಮಾಡುತ್ತದೆ, ಪಾರದರ್ಶಕತೆ ಅಂದ್ರೆ ಸುಧಾರಿಸಿರ್ತದೆ, ಟ್ರಾನ್ಸ್ಪರೆನ್ಸಿ ಡೆವಲಪ್ ಆಗ್ತೈತಿ ಇಲ್ಲಿ ಅಂತ ಹೇಳಿ. ಅದೇ ರೀತಿ ಡಿಜಿಟಲ್ ಕಲ್ಯಾಣ ವಿತರಣೆಯನ್ನು ಬಲಪಡಿಸುತ್ತದೆ, ಡಿಜಿಟಲ್ ಎಕನಾಮಿ ಏನಾಗ್ತದೆ, ಇಂಪ್ರೂವ್ಮೆಂಟ್ ಆಗ್ತೈತಿ ಇಲ್ಲಿ. ಓಕೆ, ಆಮೇಲೆ ಡಿಜಿಟಲ್ ಪೇಮೆಂಟ್ಸ್ ಏನಾಗ್ತೈತಿ, ಜಾಸ್ತಿ ಇಂಪ್ರೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಓಕೆ, ಆಮೇಲೆ ಎಷ್ಟು ಖರ್ಚಾಗೈತಿ, ಎಷ್ಟು ಖರ್ಚಾಗಿಲ್ಲ, ಈ ಸತಿ ಎಷ್ಟು ಖರ್ಚಾಗೈತಿ, ಹೋದ್ ಸತಿ ಲಾಸ್ಟ್ ಇಯರ್ ಎಷ್ಟಾಗಿತ್ತು, ಲಾಸ್ಟ್ ಇಯರ್ಗೆ ಈ ಇಯರ್ಗೆ ಏನ್ ಡಿಫ್ರೆನ್ಸ್ ಐತಿ ಅಂತ ಹೇಳಿ ನಾವು ಡಿಜಿಟಲ್ ಕರೆನ್ಸಿ ಮುಖಾಂತರ ಈಸಿಯಾಗಿ ತಿಳ್ಕೊಬಹುದು. ಓಕೆ, ಸೊ ನೋಡ್ರಿ, ಸ್ವಲ್ಪ ಸ್ಟ್ಯಾಟಿಕ್ ಪಾರ್ಟ್ ಐತಿ, ಹೇಳ್ತೀನಿ. ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ CBDC ಫಾರ್ PDC ಸಬ್ಸಿಡಿ ಅಂತಂದ್ರೆ ಯಾವ ಸ್ಟೇಟ್ ರೀ, PDC ನ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಒಳಗಡೆ CBDC ಯೂಸ್ ಮಾಡಿರುವಂತ ಸ್ಟೇಟ್ ಯಾವ್ದಪ್ಪ ಅಂತಂದ್ರೆ ಗುಜರಾತ್. ಯಾವ ಸ್ಟೇಟ್ ರೀ, ಗುಜರಾತ್. ಅದೇ ಫಸ್ಟ್ ಸ್ಟೇಟ್ ಇಂಪ್ಲಿಮೆಂಟ್ ಯೂನಿವರ್ಸಲ್ PDC ಅಂತಂದ್ರೆ ಅದು ತಮಿಳ್ನಾಡು ರೀ. ಇಲ್ಲಿ ಏನೈತಿ, CBDC ಇನ್ವಾಲ್ವ್ ಆಗಿಲ್ಲ. ಓಕೆ, ವಿತೌಟ್ CBDC ಯೂನಿವರ್ಸಲಿ ಅಂದ್ರೆ ಗ್ಲೋಬಲ್ ಅಂದ್ರೆ ನಮ್ಮ ಯೂನಿವರ್ಸ್ ಒಳಗಡೆ ಫಸ್ಟ್ ಸ್ಟೇಟ್ ಯಾವ್ದು ಇಂಪ್ಲಿಮೆಂಟ್ ಮಾಡಿತ್ತು PDS ಅಂತಂದ್ರ ತಮಿಳ್ನಾಡು ರೀ ಅದು. ಓಕೆ, ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯಾವ ಸ್ಟೇಟ್ ಇಂಪ್ಲಿಮೆಂಟ್ ಮಾಡೈತಿ ಅಂದ್ರ ಆಂಧ್ರ ಪ್ರದೇಶ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ನಿಮಗೆ ಇದೇ ಕ್ವಶನ್ ಎಕ್ಸಾಮ್ದಾಗ ಈ ಸ್ಟ್ಯಾಟಿಕ್ ಪಾರ್ಟ್ ಏನ್ ಮಾಡ್ತಾನೆ, ಟ್ವಿಸ್ಟ್ ಆಗಿ ಕೇಳ್ತಾನೆ. ಅದೇ ರೀತಿ ಫಸ್ಟ್ UT ವಿತ್ ಫುಲ್ NFCA ಕವರೇಜ್ ಅಂದ್ರೆ ನ್ಯಾಷನಲ್ ಫುಡ್ ಸೇಫ್ಟಿ ಆಕ್ಟ್ ಯಾವ್ದು ಸ್ಟೇಟ್ ಕವರೇಜ್ ಮಾಡೈತಿ ಫುಲ್ಲಿ ಅಂತಂದ್ರೆ ಚಂಡೀಗಢ ರೀ. ಯಾವ್ದ್ರಿ, ಚಂಡೀಗಢ ರೀ. ಓಕೆ, ಅದೇ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಆಧಾರ್ ಬೇಸ್ಡ್ PDS ಅಂದ್ರ ಆಧಾರ್ ಕಾರ್ಡ್ ಇದ್ರೆ ಅಷ್ಟೇ ನಿಮಗೆ ಏನಾಗ್ತೈತಿ, ರೇಷನ್ ಅಕ್ಕಿ, ಗೋಧಿ, ಕೆರೋಸಿನ್ ಆಯಿಲ್ ಸಿಗ್ತೈತಿ. ಸೊ ಆಧಾರ್ ಬೇಸ್ಡ್ PDS ಸಿಸ್ಟಮ್ ಯಾವ ಸ್ಟೇಟ್ ಇಂಪ್ಲಿಮೆಂಟ್ ಮಾಡಿತ್ರಿ, ಆಂಧ್ರ ಪ್ರದೇಶ್. ಗೊತ್ತಾಯ್ತ್ರಿ. ಸೊ PDS ಅಂದ್ರೆ ಏನು, CBDC ಅಂತಂದ್ರೇನು, CBDC ಯಾಕ PDS ಒಳಗಡೆ ಇಂಪ್ಲಿಮೆಂಟ್ ಆಯ್ತು, ಸೊ ಗುಜರಾತ್ ಇಂಪ್ಲಿಮೆಂಟ್ ಮಾಡ್ಕೊಂಡೈತಿ, ಬೇರೆ ಬೇರೆ ಸ್ಟೇಟ್ಸ್ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಓಕೆ, ಮಾಡ್ಕೊಂತಾವ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇಂಡಿಯಾ ಫ್ರಾನ್ಸ್ ಆನ್ಯುವಲ್ ಡಿಫೆನ್ಸ್ ಡೈಲಾಗ್ ಈಸ್ ಬಿಂಗ್ ಆರ್ಗನೈಸ್ಡ್ ಇನ್ ವಿಚ್ ಇಂಡಿಯನ್ ಸಿಟಿ. ನೋಡ್ರಿ, 6ನೇ ಭಾರತ ಫ್ರಾನ್ಸ್ ವಾರ್ಷಿಕ ರಕ್ಷಣಾ ಸಂವಾದವನ್ನು ಯಾವ ಭಾರತೀಯ ನಗರದಲ್ಲಿ ಆಯೋಜಿಸಲಾಗಿತ್ತು? ಯಾವ ಭಾರತೀಯ ನಗರದಲ್ಲಿ ಆಯೋಜಿಸಿದ್ರಿ? ಬೆಂಗಳೂರು. ಎಲ್ರಿ? ಬೆಂಗಳೂರು. ನಮ್ಮ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಏನೈತ್ ನೋಡ್ರಿ, ಬೆಂಗಳೂರಿನಲ್ಲಿ ನಡೆದ 6ನೇ ಭಾರತ ಫ್ರಾನ್ಸ್ ವಾರ್ಷಿಕ ರಕ್ಷಣಾ ಸಂವಾದದಲ್ಲಿ ಒಂದು ಮಿಸೈಲ್ ಕ್ಷಿಪಣಿಗಳನ್ನ ಉತ್ಪಾದನೆಗಳಿಗೋಸ್ಕರ 2 ದೇಶಗಳ ನಡುವೆ ಜಂಟಿ ಸಮರಾಭ್ಯಾಸ ನಡೀತು. ಅದು ಯಾವ ಕ್ಷಿಪಣಿ ಅಂತಂದ್ರೆ ಹ್ಯಾಮರ್ ಮಿಸೈಲ್ಸ್ ಅಂತ ಹೇಳಿ. ಯಾವ ಮಿಸೈಲ್ಸ್ ರೀ? ಹ್ಯಾಮರ್ ಮಿಸೈಲ್ಸ್. ಆ ಹ್ಯಾಮರ್ ಮಿಸೈಲ್ ಅನ್ನು ನಿಮಗೆ ಎಕ್ಸಾಮಿಗೆ ಯೂಸ್ ಆಗ್ತದೆ. ಬೆಂಗಳೂರಿನಲ್ಲಿ ನಡೆದ 6ನೇ ಭಾರತ ಫ್ರಾನ್ಸ್ ಏನು ಜಂಟಿ ಸಮಾವೇಶ ನಡೀತಲ್ಲ, ಇಲ್ಲಿ ಯಾವ ಮಿಸೈಲ್ಸ್ ಸಂಬಂಧ ಅಭಿವೃದ್ಧಿ ಪಡಿಸ್ಕೋಸ್ಕರ ನಡೆದಿತ್ತಂತಂದ್ರೆ ಹ್ಯಾಮರ್ ಮಿಸೈಲ್ಸ್. ಯಾವ ಮಿಸೈಲ್ಸ್ ರೀ? ಹ್ಯಾಮರ್ ಮಿಸೈಲ್. ಇದರದ ರಿಲೇಟೆಡ್ ಡೀಟೇಲ್ ನಾವ್ ಏನ್ ಮಾಡ್ತೇವಿ, ಎಕ್ಸರ್ಸೈಸಸ್ ಹೇಳ್ತೇವಲ್ಲ, ಅದ್ರಲ್ಲಿ ನಿಮ್ಗ ಇದ್ರ ಡೀಟೇಲ್ಸ್ ಆಗಿ ನಾನು ನಿಮ್ಗ ಹೇಳ್ತೀನಿ. ಓಕೆ, ಉತ್ಪಾದನೆಗಾಗಿ 2 ದೇಶಗಳ ನಡುವೆ ಜಂಟಿ ಉದ್ಯಮದ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಯಾವ ದೇಶಗಳು? ಇಂಡಿಯಾ ಮತ್ತು ಫ್ರಾನ್ಸ್. ಇವ್ರು ಎಲ್ಲಿ ಮಾಡ್ಕೊಂಡ್ರು ಒಪ್ಪಂದ? ಬೆಂಗಳೂರಿನಲ್ಲಿ ಮಾಡ್ಕೊಂಡ್ರು. ಯಾವ ಮಿಸೈಲ್ ಸಂಬಂಧ? ಹ್ಯಾಮರ್ ಮಿಸೈಲ್ಸ್ ಸಂಬಂಧ. ಇವು ಏನೈತಿ, ಕ್ಷಿಪಣಿಗಳ ಉತ್ಪಾದನೆ, ಪೂರೈಕೆ ಮತ್ತು ನಿರ್ವಹಣೆಯನ್ನು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಸಫ್ರಾನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಡಿಫೆನ್ಸ್ ಜಂಟಿಯಾಗಿ ಕೈಗೊಳ್ಳುತ್ತವೆ. ನೋಡ್ರಿ, ಯಾವುದೋ 2 ಕಂಟ್ರಿ ನಡುವ ಮಿಸೈಲ್ ಒಪ್ಪಂದ ನಡಿಲಿಕತ್ತಂತಂದ್ರೆ ಆ ಕಂಟ್ರಿದ ಏನಾಗ್ತದೆ, ಒಂದಿಷ್ಟು ಕಂಪ್ನಿಗಳು, ಗೌರ್ಮೆಂಟ್ ಕಂಪ್ನಿಗಳು ಮತ್ತೆ ಗೌರ್ಮೆಂಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಒಳಗಡೆ ಒಳಗೊಂಡಂತ ಕಂಪ್ನಿಗಳು ಏನಾಗ್ತಾವ, ಇನ್ವಾಲ್ವ್ ಆಗ್ತದೆ. ನಿಮಗೆ ಎಕ್ಸಾಮಿಗ ಕೇಳ್ತಾನೆ ಯಾವ ಕಂಪ್ನೀಸ್ ಇನ್ವಾಲ್ವ್ ಆಗ್ಯಾವ ಅಂತ ಹೇಳಿ. ಸೊ ಯಾವ ಕಂಪ್ನೀಸ್ ರೀ? ಎಲೆಕ್ಟ್ರಾನಿಕ್ ಲಿಮಿಟೆಡ್.
ಭಾರತ ಎಲೆಕ್ಟ್ರಾನಿಕ್ ನೀಡ್ಸ್ BEL ಮತ್ತ ಸಫ್ರಾನ್ ಎಲೆಕ್ಟ್ರಾನಿಕ್ಸ್ ಮತ್ತ ಡಿಫೆನ್ಸ್ SCD ಇವೆರಡು ಕಂಪ್ನೀಸ್ ಇನ್ವಾಲ್ವ್ ಆಗ್ಯಾವು. ಸೊ ಇದು ಯಾವ ಸಚಿವಾಲಯ ಅಂದ್ರ ಬರ್ತೈತಿ? ರಕ್ಷಣಾ ಸಚಿವಾಲಯ, ಡಿಫೆನ್ಸ್ ಮಿನಿಸ್ಟ್ರಿ ಅಂದ್ರ ಬರ್ತದೆ. ಇಂಡಿಯಾಸ್ ಡಿಫೆನ್ಸ್ ಮಿನಿಸ್ಟ್ರಿ ಅಂದ್ರ ಇದು ಬರ್ತೈತಿ. ಇದ್ರ ಉದ್ದೇಶ ಏನೈತ್ರಿ? ಏನಿದ್ರ ಉದ್ದೇಶ ಅಂತಂದ್ರೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಅಭಿವೃದ್ಧಿ ಪಡಿಸೋದು. ಸ್ಟ್ರಾಟಜಿಕಲ್ ಗೋಲ್ಸ್ ಏನದಾವಲ್ಲ ಇದನ್ನ ಏನೋ ಬಲಿಷ್ಠವಾಗಿ ಮಾಡೋದು ಇದ್ರದ್ದು ಉದ್ದೇಶ ಐತಿ. ಅದೇ ರೀತಿ ಡಿಫೆನ್ಸ್ ಕೋಆಪರೇಷನ್ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಎರಡೂ ದೇಶಗಳ ನಡುವೆ ಡಿಫೆನ್ಸ್ ಕೋಆಪರೇಷನ್ ಇಂಪ್ರೂವ್ಮೆಂಟ್ ಮಾಡೋದು ಇದ್ರ ಉದ್ದೇಶ. ಅದೇ ರೀತಿ ಮಿಲಿಟ್ರಿ ಅಂದ್ರೆ ಪರಸ್ಪರ ಮಿಲಿಟ್ರಿ ಏನ್ ಯೂಸರ್ಸ್ ನ ನೀಟಾಗಿ ತಗೋಬೇಕು. ಅವ್ರ ಕಂಟ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮ ದೇಶದ ಸೈನಿಕರು ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ನಮ್ಮ ಕಂಟ್ರಿಗೆ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಅವರ ದೇಶದ ಸೈನಿಕರು ಮಿಲಿಟರಿ ಕೋಆಪರೇಷನ್ ನಮ್ ಜೊತೆ ಸರಿಯಾಗಿ ಮಾಡ್ಬೇಕು ಅನ್ನೋದೈತಿ. ಓಕೆ, ಅದೇ ರೀತಿ ಇಂಡೋ ಪೆಸಿಫಿಕ್ ಭದ್ರತೆಯನ್ನು ಹೆಚ್ಚುವುದಕ್ಕೋಸ್ಕರನು ಈ ಪ್ರೋಗ್ರಾಮ್ ಅನ್ನ ಆಯೋಜನೆಗೊಂಡ್ರು. ಗೊತ್ತೈತ್ರಿ? ಸೊ ಅದೇ ರೀತಿ ಇಂಡಿಯಾ ಫ್ರಾನ್ಸ್ ಡಿಫೆನ್ಸ್ ಟೈಸ್ ಅಂದ್ರೆ ಇಂಡಿಯಾ ಮತ್ತೆ ಫ್ರಾನ್ಸ್ ಒಳಗ ಯಾವ ರೀತಿ ನಾವು ರಕ್ಷಣೆಯನ್ನ ಅಭಿವೃದ್ಧಿಗೊಂಡೇವಿ ಅಂದ್ರೆ ಒಂದಿಷ್ಟು ಎಕ್ಸರ್ಸೈಸಸ್ ಮಾಡ್ಕೊಂಡೇವಿ, ಒಂದಿಷ್ಟು ಡೀಲ್ಸ್ ಗಳನ್ನ ಮಾಡ್ಕೊಂಡೇವಿ. ರೆಫೇಲ್ ಡೀಲ್ ಅಂತ ಹೇಳಿ ಬರ್ತೈತಿ. ಇಲ್ಲಿ ಏನೈತಿ? ಇಂಡಿಯಾ ರೆಫೇಲ್ ಜೆಟ್ಸ್ ನ ಏನಾಗ್ತೈತಿ? ಪರ್ಚೇಸ್ ಮಾಡ್ಕೊಂಡೈತಿ. ಫ್ರಾನ್ಸ್ ಇಂದ ಪರ್ಚೇಸ್ ಮಾಡ್ಕೊಂಡ್ ಡಸಾಲ್ಟ್ ಏವಿಯೇಷನ್ ಅಂತ ಕರಿತೇವೆ. ಫ್ರಾನ್ಸ್ ಇಂದ ರೆಫೇಲ್ ಜೆಟ್ಸ್ ನ ಪರ್ಚೇಸ್ ಮಾಡ್ಕೊಂಡೈತಿ. ಯಾವುದು? ಇಂಡಿಯಾ ಫ್ರಾನ್ಸ್ ಕಡೆಯಿಂದ. ಅದೇ ರೀತಿ ವರುಣಾ ನೇವಲ್ ಎಕ್ಸರ್ಸೈಸಸ್, ಜಾಯಿಂಟ್ ನೇವಲ್ ಎಕ್ಸರ್ಸೈಸಸ್ ನ ಯಾವ ದೇಶದ ಒಪ್ಪಂದದಲ್ಲಿ ಆಗಿತ್ತಂತಂದ್ರೆ ಇಂಡಿಯಾ ಫ್ರಾನ್ಸ್. ಇಂಡಿಯಾ ಮತ್ತ ಫ್ರಾನ್ಸ್, ಇಂಡಿಯಾ ಫ್ರಾನ್ಸ್ ಜಾಯಿಂಟ್ ನೇವಲ್ ಎಕ್ಸರ್ಸೈಸ್ ಅಂದ್ರೆ ಯಾವ್ದಪ್ಪ ಅಂತಂದ್ರ ವರುಣ. ಯಾವುದು? ವರುಣ. ಅದೇ ಅಂತಂದ್ರೆ ಸ್ಕಾರ್ಪಿನ್ ಸಬ್ಮರೈನ್ ಪ್ರಾಜೆಕ್ಟ್. ಓಕೆ, ಪ್ರಾಜೆಕ್ಟ್ 75 ಅಂಡರ್ ನಾವ್ ಏನ್ ಮಾಡಿದ್ವಿ? ಒಂದು ಸ್ಕಾರ್ಪಿನ್ ಸಬ್ಮರೈನ್ ಪ್ರಾಜೆಕ್ಟ್ ಅಂತ ಹೇಳಿ ಕೈಗೊಂಡ್ವಿ. ಕೊಲಾಬ್ರೇಷನ್ ಮುಖಾಂತರ ಕೈಗೊಂಡ್ವಿ. ಅದೇ ರೀತಿ ಇಂಡೋ ಪೆಸಿಫಿಕ್ ಕೋಆಪರೇಷನ್ಸ್ ಒಳಗಡೆ ಏನಾಯ್ತು ಅಂತಂದ್ರೆ ಬೋತ್ ಕಂಟ್ರಿ, ಎರಡು ಕಂಟ್ರಿ ಕೋಆಪರೇಷನ್ ಸಪೋರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು. ಆಮೇಲೆ ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್ ಅಂದ್ರೆ ಫ್ರೀ ಆಗಿ ಚಲನವಲನಗಳ ನಡೆಸಬೇಕನ್ನೋ ಶಕ್ತಿ ಏನಾಗ್ತದೆ? ಬಲಪಡಿಸ್ಕೊಳ್ತೇವಿ. ಅದೇ ರೀತಿ ಮ್ಯಾರಿಟೈಮ್ ಸೆಕ್ಯೂರಿಟಿ, ಅದೇ ರೀತಿ ಆಂಟಿ ಪೈರಸಿ ಆಪರೇಷನ್ಸ್ ಅಂದ್ರೆ ಕಡಗಳ್ಳರ ಹಾವಳಿಯಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ? ಈ ಜಂಟಿ ಸಮರಾಭ್ಯಾಸಗಳನ್ನ ನಾವು ಮಾಡಿದ್ವಿ. ಗೊತ್ತೈತ್ರಿ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. Who has become the first athlete to win 9 gold medals in the history of Winter Olympics? ನೋಡ್ರಿ, ವಿಂಟರ್ ಒಲಿಂಪಿಕ್ಸ್ ನ್ಯೂಸ್ ನಾಗ ಇತ್ತು. ನಾ ಆಲ್ರೆಡಿ ನಿಮ್ಗೆ ಮೊನ್ನೆ ವಿಂಟರ್ ಒಲಿಂಪಿಕ್ಸ್ ಬಗ್ಗೆ ಹೇಳಿದ್ದೆ ಡೀಟೇಲ್ ಆಗಿ. ಸೊ ಈಗ ನ್ಯೂಸ್ ನಾಗ ಆಲ್ರೆಡಿ ನಡೆದಿತ್ತು. ಮಶಾಲಧಾರಿ ಬಗ್ಗೆ ಹೇಳಿದ್ದೆ, ಅಭಿನವ್ ಅವ್ರ ಬಗ್ಗೆ ಹೇಳಿದ್ದೆ. ಸೊ ವಿಂಟರ್ ಒಲಿಂಪಿಕ್ಸ್ ಈಗ ನ್ಯೂಸ್ ನಾಗ ಐತಲ್ಲ. ಸೊ ಡೈಲಿ ಏನೇನ್ ನ್ಯೂಸ್ ಬರ್ತಾವಲ್ಲ ಡೈಲಿ ಅದನ್ನ ಏನ್ ಮಾಡ್ರಿ ನೀವು ನೋಟ್ ಮಾಡ್ಕೊಂತ ಹೋಗ್ರಿ. ಸೊ ಇವತ್ ಏನ್ ಬಂದೈತ್ರಿ ನ್ಯೂಸ್ ನಾಗ? ಫಸ್ಟ್ ಅಥ್ಲೀಟ್ ಟು ವಿನ್ 9 ಗೋಲ್ಡ್ ಮೆಡಲ್ಸ್ ಇನ್ನು ವಿಂಟರ್ ಒಲಿಂಪಿಕ್ಸ್ ಒಳಗಡೆ ಹಿಸ್ಟ್ರಿ ಆಗೈತ್ರಿ. ಏನಂತಂದ್ರೆ ಈ ಅಥ್ಲೇಟ್ ಏನ್ ಮಾಡ್ಯಾನ? ವಿಂಟರ್ ಒಲಿಂಪಿಕ್ಸ್ ಒಳಗಡೆ 9 ಚಿನ್ನದ ಪದಕಗಳನ್ನು ಗೆದ್ದಾನ. ಆತ ಯಾರ್ರಿ? ಜೋಹಾನೆಸ್ ಕ್ಲೇಬೋ. ಈತ ಯಾರ್ರಿ? ಜೋಹಾನೆಸ್ ಕ್ಲೇಬೋ. ಇವ್ರು ಏನ್ ಮಾಡ್ಯಾರಿ? 8 ಮೆಡಲ್ಸ್ ಗೆದ್ದಾರಿ. ಇವ್ರು 8 ಮೆಡಲ್ಸ್ ಗೆದ್ದಾರ. ಇವ್ರು 8 ಮೆಡಲ್ಸ್ ಗೆದ್ದಾರ. ಶಾನ್ ವೈಟ್ ಇವ್ರು 8 ಮೆಡಲ್ಸ್ ಗೆದ್ದಾರ. ಬಟ್ ಇವ್ರ 3 ಜನ ಏನದಾರಲ್ರಿ? ನಾರ್ವೆದವ್ರ ಅದಾರ. ಇವ್ರ 3 ಜನ ನಾರ್ವೆದವ್ರ ಅದಾರ. ಸೊ ನಿಮಗೆ ಎಕ್ಸಾಮಿಗೆ ಏನ್ ಇಂಪಾರ್ಟೆಂಟ್ ಆಗ್ತದ ಅಂತಂದ್ರ ಯಾರು ಹೈಯೆಸ್ಟ್ ಗೆದ್ದಾರ ಮತ್ತವ್ರು ಯಾವ ದೇಶದವ್ರ ಅದಾರ ಅನ್ನೋದು ಇಂಪಾರ್ಟೆಂಟ್ ಆಗ್ತದ. ನಾರ್ವೆಯ ಜೋಹಾನ್ಸ್ ಹೋಸ್ಪ್ಲಾಟ್ ಕ್ಲೇಬೋ ಮಿಲನ್ ಕೋರ್ಟಿನಾ 2026 ಏನೈತಿ? ಚಳಿಗಾಲದ ಒಲಿಂಪಿಕ್ಸ್ ನಲ್ಲಿ ಇತಿಹಾಸ ನಿರ್ಮಿಸಿದರು. ಏನ್ ಇತಿಹಾಸ ನಿರ್ಮಿಸಿದ್ರು? ಅದೇ ಒಲಿಂಪಿಕ್ಸ್ ಒಳಗಡೆ 9 ಚಿನ್ನದ ಪದಕಗಳನ್ನು ಗೆಲ್ಲುವುದ್ರ ಮೂಲಕ ಇತಿಹಾಸವನ್ನು ನಿರ್ಮಿಸಿದರು. ಯಾವ್ದು ಸ್ಪೋರ್ಟ್ಸ್ ಅಂತಂದ್ರೆ ಕ್ರಾಸ್ ಕಂಟ್ರಿ ಸ್ಕೈಯಿಂಗ್ ಸ್ಪೋರ್ಟ್ಸ್. ಕೇಳ್ತಾನೆ ಎಕ್ಸಾಮಿಗೆ, ಯಾವ್ದು ಸ್ಪೋರ್ಟ್ಸ್ ಒಳಗಡೆ ಇವ್ರು ಇತಿಹಾಸ ನಿರ್ಮಿಸಿದ್ರು? ಕ್ರಾಸ್ ಕಂಟ್ರಿ ಸ್ಕೈಯಿಂಗ್. ಓಕೆ, 9 ಚಿನ್ನದ ಪದಕಗಳನ್ನು ಇವ್ರು ಏನ್ ಮಾಡ್ಯಾರ? ಈ ಕ್ರೀಡಾಪಟು ಅವರ ಹೆಗ್ಗಳಿಕೆಗೆ ಪಾತ್ರವಾಗೈತಿ. ಗೊತ್ತೈತ್ರಿ? ಸೊ ನೀವು ಎಕ್ಸಾಮಿಗ ಒಲಿಂಪಿಕ್ಸ್ ಬಗ್ಗೆ ನಾವು ಆಲ್ರೆಡಿ ನಿಮಗ ಸೆಕೆಂಡ್ ಕ್ಲಾಸ್ ಒಳಗಡೆ ಫಸ್ಟ್ ಕ್ಲಾಸ್ ಒಳಗಡೆ 2 ಕ್ಲಾಸ್ ನ ಡೀಟೇಲ್ಸ್ ಆಗಿ ಹೇಳಿನಿ. ಸೊ ಅದು ನೀಟಾಗಿ ನೀವು ನೋಡ್ಕೋರಿ ಸ್ವಲ್ಪ. ಒಲಿಂಪಿಕ್ಸ್, ಇಂಡಿಯನ್ ಒಲಿಂಪಿಕ್ ಕಮಿಟಿ ಬಗ್ಗೆ ಯಾರು ಮೆಂಬರ್ ಅದಾರ, ಆಮೇಲೆ ಅದ್ರೊಳಗೆ ಎಷ್ಟು ಟೈಪ್ಸ್ ಅದಾವು, ಸಮ್ಮರ್ ಒಲಿಂಪಿಕ್ಸ್, ವಿಂಟರ್ ಒಲಿಂಪಿಕ್ಸ್, ಪ್ಯಾರಾ ಒಲಿಂಪಿಕ್ಸ್, ಟೋಕಿಯೋ ಒಲಿಂಪಿಕ್ಸ್, ಮತ್ತೆ ಯಾರ್ಯಾರು ಎಷ್ಟೆಷ್ಟು ಪ್ರೈಸ್ ಗೆದ್ದಾರ, ಮೆಡಲ್ಸ್ ಗೆದ್ದಾರ, ಇಂಡಿಯಾದ್ರೊಳಗಡೆ ಏನು ಸಾಧನೆ ಮಾಡೈತಿ, ಈಗ ಇಂಡಿಯಾ ಸದ್ಯಕ್ಕ ಏನೇನ್ ಸಾಧನೆ ಮಾಡ್ಲಿಕ್ಕೆ ಹೊಂಟೈತಿ. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನ್ಯೂಸ್ ಅಪ್ಡೇಟೆಡ್ ಇಟ್ಕೋರಿ. ಸೊ ಏನ್ರಿ ಇವತ್ತಿನ ಕ್ಲಾಸ್ ಒಳಗಡೆ ನಾನು ನಿಮಗೆ ಸ್ವಲ್ಪ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಹೇಳಿದೆ. ಓಕೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ ಹೇಳಿದೆ. ಅದೇ ರೀತಿ PDS ಸಿಸ್ಟಮ್ ಬಗ್ಗೆ ಹೇಳಿದೆ. ಬ್ಯಾಂಕ್ಸ್ ಎಷ್ಟು ಟೈಪ್ಸ್ ಅದಾವ ಹೇಳಿದೆ. ಅದೇ ರೀತಿ ನೋಡ್ರಿ ಕ್ವಶನ್ಸ್ ನ ಯಾಕೆ ನಿಮ್ಗೆ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದೆ ಒಲಿಂಪಿಕ್ಸ್ ಬಗ್ಗೆ ಡೀಟೇಲ್ ಆಗಿ ಅಂತಂದ್ರೆ ನೋಡ್ರಿ ಈ ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಇರ್ತದಲ್ಲ. ಸೊ ನೀವು ಬೇಸಿಕ್ ಗೊತ್ತಾಯ್ತಂದ್ರೆ ಏನಾಗ್ತೈತಿ? ಕರೆಂಟ್ ಅಫೇರ್ಸ್ ನೀವು ಈಸಿಯಾಗಿ ಕ್ಯಾಶ್ ಮಾಡ್ಕೊಂತ ಹೋಗ್ತೀರಿ. ಸೊ ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಕೋಚಿಂಗ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು.